ಶ್ರೀ ಗುರುಭ್ಯೋ ನಮಃ. ಇದು ಮಧ್ವವಿಜಯದ 55ನೇ ಭಾಗ. 54ನೇ ಭಾಗ ಈ ಹಿಂದೆ ಮುಕ್ತಾಯ ಕಂಡಾಗ 10ನೇ ಸರ್ಗದ 19ನೇ ಶ್ಲೋಕದವರೆಗೆ ಕಥಾ ಮುಕ್ತಾಯ ಕಂಡಿತ್ತು. ಆಚಾರ್ಯರು ಬದರಿ ಯಾತ್ರೆ ಮಾಡಿ ಬಂದರು 2ನೇ ಬಾರಿ. ಅವರು ಆ ಬದರಿ ಯಾತ್ರೆ ಹೋಗುವಾಗ ಮತ್ತು ಬದರಿ ಯಾತ್ರೆಯಿಂದ ಮರಳಿ ಬರುವಾಗ ಏನೇನು ಲೀಲೆಗಳನ್ನು ತೋರಿಸಿದ್ರು ಅಂತ ಅನ್ನೋದನ್ನ ಜನ ಕೇಳಬೇಕು ಅಂತ ಅಪೇಕ್ಷೆ ಪಟ್ಟರು. ಆ ಕೇಳಬೇಕು ಅಂತ ಅಪೇಕ್ಷೆ ಪಟ್ಟಾಗ ಆಚಾರ್ಯರ ಪರಿವಾರದವರೊಬ್ಬರು ಅದನ್ನ ಕಾವ್ಯ ರೂಪದಲ್ಲಿ ಮನೋಜ್ಞವಾಗಿ ಪ್ರವಚನ ಮಾಡಿದರು. ದಾರಿಯಲ್ಲಿ ಬಂದಂತಹ ಅನೇಕ ಆಪತ್ತುಗಳನ್ನು ಆಚಾರ್ಯ ಹೇಗೆ ಬಗೆಹರಿಸಿಕೊಂಡ್ರು ಅದನ್ನ ಈ 19ನೇ ಶ್ಲೋಕದವರೆಗೆ ನೋಡಿದೆವು. ಈಗ 20ನೇ ಶ್ಲೋಕದಲ್ಲಿ ಮತ್ತೊಂದು ಅಂಥ ಒಂದು ಆಪತ್ತು, ಅದನ್ನ ಆಚಾರ್ಯರು ಬಗೆಹರಿಸಿದ ರೀತಿ. ಕದಾಚಿತ್ ಚೋರಾಣಾಂ ನಿಕರಮವಲೋಕ್ಯಾಭಿಪತತಾಂ ಅವಸ್ಥಾಪ್ಯ ಸ್ವೀಯಾನ್ ಕರಗಪಟಪಿಂಡಾರ್ಥಮತಿಕೃತ ಚರಣ್ಣೀತೆ ಶ್ವೇತಾನಥಮಿತ ಇಹಾಖಾತಯದಹೋ ವಿಭುಃ ಸಮ್ಮೋಹ್ಯ ಪ್ರಾಗ್ ವಿಜಯ ಇವ ಸಂಶತ್ತಕಗಣಾನ್. ಇದು ಶಿಖರಿಣಿ ಅಂತ ಬರುತ್ತೆ. ಆಚಾರ್ಯರು ಬದರಿ ಪ್ರಯಾಣ ಮಾಡಿದಾಗ ಮಧ್ಯದಲ್ಲಿ ಒಂದು ಕಡೆ ದೊಡ್ಡ ಒಂದು ಕಳ್ಳರ ಗುಂಪು ಅವ್ರನ್ನ ತಡೆಗಟ್ಟಿತು. ಆವಾಗ ಆಚಾರ್ಯರು ಏನ್ ಮಾಡಿದ್ರು, ತಮ್ಮ ಕೈಯಲ್ಲಿ ಅಥವಾ ಶಿಷ್ಯರ ಕೈಯಲ್ಲಿದ್ದಂಥ ಒಂದು ಬಟ್ಟೆ ತುಣುಕು ತಗೊಂಡ್ರು, ಅದನ್ನ ಒಂದು ಮುದ್ದೆ ಮಾಡಿದ್ರು. ಮುದ್ದೆ ಮಾಡಿ ಆ ಕಳ್ಳರ ನಡುವೆ ಬಿಸಾಕಿಬಿಟ್ರು. ಕಳ್ಳರ ನಡುವೆ ಬಿಸಾಕಿದ್ರೆ ಅದು ಏನೋ ಒಳಗೆ ಅದರೊಳಗೆ ಧನ ಒಡವೆ ಇತ್ಯಾದಿ ಇದ್ದಿರಬೇಕು ಅಂತ ಜನರಿಗೆ, ಆ ಕಳ್ಳರಿಗೆ ಭ್ರಾಂತಿ ಬಂತು. ಅದು ಒಬ್ಬನ ಕೈಗೆ ಸಿಕ್ತು ಆ ಬಟ್ಟೆ ಗಂಟು. ಅದು ನನಗೆ ಬೇಕು ಅಂತ ಮತ್ತೊಬ್ಬ ಆತನನ್ನು ಆಕ್ರಮಿಸಿದ. ಈಗ ಅವರು ಪರಸ್ಪರ ಹೊಡೆದಾಡ್ಕೊಂಡು ಮೈಕೈ ಗಾಯ ಮಾಡಿಕೊಂಡು ಒಬ್ಬೊಬ್ರು ಸತ್ತರೋ ಬಿಟ್ರೋ ಮಿಥ ಇಹಾಘಾತಯತ್, ಅವ್ರು ಪರಸ್ಪರ ಅವರಿಗೆ ಏಟು ತಿಂದು ಅವರು ಓಡಿ ಹೋಗುವಂತೆ ಮಾಡಿದ್ರು. ಆಚಾರ್ಯರು ಅವ್ರ ನಡುವೆ ಇದ್ರು ಕೂಡ ಇವ್ರಿಗೆ ಏನ್ ಮಾಡ್ಲಿಕ್ಕೆ ಆಗಲಿಲ್ಲ. ಅವ್ರ ಕೈಯಿಂದ ತಾವೇ ಪರಸ್ಪರ ಹೊಡೆದಾಡ್ಕೊಂಡು ಅಲ್ಲಿಂದ ಹೊರಟು ಹೋಗ್ಬಿಟ್ರು. ಅದು ಹೇಗಾಯಿತು ಅಂತಂದ್ರೆ, ಪ್ರಾಗ್ ವಿಜಯ ಇವ ಸಂಶಪ್ತಕಗಣಾನ್, ಈ ಕುರುಕ್ಷೇತ್ರದ ಯುದ್ಧದಲ್ಲಿ ಸಂಶಪ್ತಕರು ಅಂತ ಒಂದು ಶತ್ರುಗಳ ಪಡೆ ಅರ್ಜುನನನ್ನು ಆಕ್ರಮಿಸಿತ್ತು. ಅರ್ಜುನ ಅವರ ಮೇಲೆ ಸಂಮೋಹಿನಿ ಅಸ್ತ್ರ ಪ್ರಯೋಗ ಮಾಡಿದ್ದ. ಆ ಸಂಮೋಹಿನಿ ಅಸ್ತ್ರ ಪ್ರಯೋಗ ಮಾಡಿದ್ರೆ ಅವರು ಪರಸ್ಪರ ಇವನೇ ಅರ್ಜುನ ಅಂತ ಹೀಗೆ ತಿಳ್ಕೊಂಡ್ರು. ತಮ್ಮವರನ್ನೇ ಪರಸ್ಪರ ಬಡಿದಾಡಿ ಎಲ್ಲರೂ ಕೂಡ ನಾಶ ಆಗಿ ಹೋಗಿಬಿಟ್ರು. ಅದರಂತೆ ಇಲ್ಲೂ ಕೂಡ ಆಚಾರ್ಯರು ಅವರಿಗೆ ಬುದ್ಧಿಗೆ ಭ್ರಾಂತಿ ಕವಿಯುವಂತೆ ಮಾಡಿ ಅವ್ರನ್ನೆಲ್ಲ ಧ್ವಂಸ ಮಾಡಿಬಿಟ್ರು. ವಿಜಯ ಅಂದ್ರೆ ಅರ್ಜುನ, ಸಂಕ್ಷಿಪ್ತಕರು ಅನ್ನೋದು ಮಹಾಭಾರತದಲ್ಲಿ ಬರುವಂತಹ ಒಂದು ಶತ್ರುಗಳ ಗುಂಪು. ಅನ್ಯತ್ರ ಚ ಚೋರಾನ್ ಧನ್ಯಪ್ರವರೋಸೌ ಶೂರಾನ್ ಶತಸಂಖ್ಯಾನ್ ಪ್ರಾಪ್ತಾನ್ ಸ್ವಜಿಘಾಂಸೂನ್ ಏಕೇನ ತು ಶಿಷ್ಯೇಣ ಆಕೃಷ್ಟ ಕುಠಾರಾನ್ ನಿಸ್ತಾಡಿತ ಯೂಚ್ಛ ನದ್ರಾವಯತದ್ರಾರ್. ಮತ್ತೆ ಪ್ರಯಾಣ ಮುಂದುವರೆದಾಗ ಇನ್ನೊಂದು ಕಡೆ ಕಳ್ಳರ ಗುಂಪು ಬಂತು. ಆಗ ಆಚಾರ್ಯರು ಏನ್ ಮಾಡಿದ್ರು, ಹಿಂದೆ ಈ ಕಳ್ಳರ ಗುಂಪನ್ನು ಅವ್ರು ಹಿಮ್ಮೆಟ್ಟಿಸಿದ ರೀತಿ ಬೇರೆ, ಈಗ ಆಚಾರ್ಯರು ಪ್ರಯೋಗ ಮಾಡಿದಂಥ ರೀತಿ ಬೇರೆ. ಏನ್ ಮಾಡಿದ್ರು, 100 ಜನ ಕಳ್ಳರು, 100 ಅಂತಂದ್ರೆ 100 ಗಟ್ಟಲೆ ಇದ್ದಿಲ್ಲಕ್ಕಿಲ್ಲ, ದೊಡ್ಡ ಗುಂಪು ಅಂತ ಇಷ್ಟೇ ಅರ್ಥ. ಅವ್ರು ಬಂದಾಗ ಈ ಶಿಷ್ಯರನ್ನೆಲ್ಲರನ್ನು ಆಚಾರ್ಯರನ್ನು ಕೊಲ್ಲಬೇಕು ಅಂತ ಅವ್ರು ಹೊರಟಾಗ ಆಚಾರ್ಯರು ತಮ್ಮ ಒಬ್ಬ ಶಿಷ್ಯನಿಗೆ ಹೇಳಿದರು, ಉಪೇಂದ್ರ ತೀರ್ಥರು ಅಂತ. ಆ ಉಪೇಂದ್ರ ತೀರ್ಥರಿಗೆ ಅವ್ರು ಹೇಳಿದರು, ಹೇಳಿ ತಗೊಳ್ರಿ, ಅವ್ರ ಕೈಯಲ್ಲಿದ್ದಂಥ ಒಂದು ಕೊಡ್ಲಿಕ್ಕೆ ಇಟ್ಕೊಳ್ರಿ ಅಂತ. ಉಪೇಂದ್ರ ತೀರ್ಥರು ಅವ್ರು ಆ ಕಳ್ಳರ ಕಡೆಗೆ ಓಡಿ ಹೋದ್ರು. ಧಾವಿಸಿ ಹೋಗಿ ಕಳ್ಳರನ್ನು ಆಕ್ರಮಿಸಿ ಒಬ್ಬನ ಕೈಯಲ್ಲಿದ್ದು ಕೊಡ್ಲೇನೆ ಇವ್ರು ಕಿತ್ಕೊಂಡು ಅವ್ರ ಮೇಲೆ ಪ್ರಯೋಗ ಮಾಡಿದ್ರು, ಆ ಕಳ್ಳರ ಮೇಲೆ. ಅವರೆಲ್ಲ ಹೆದರು ಓಡಿ ಹೋಗ್ಬಿಟ್ರು. ಆ ಉಪೇಂದ್ರ ತೀರ್ಥರೇ ಮುಂದೆ ಪುತ್ತಿಗೆ ಮಠದವರು ಅಂತ ನೆನಪ ಮುಂದೆ ಹೇಳ್ತೇನೆ. ಪ್ರಾಯ ಪುತ್ತಿಗೆ ಮಠದವರೇ, ಪುತ್ತಿಗೆ ಮಠದ ಮೂಲ ಪುರುಷ ಅವರು. ಅವರಿಗೆ ಆ ಉಪೇಂದ್ರ ತೀರ್ಥರು ಈಗ ಒಬ್ಬ ಸನ್ಯಾಸಿಯಾಗಿ, ಒಬ್ಬ ಪೀಠಾಧಿಪತಿಯಾಗಿ ಆಚಾರ್ಯರ ಕಡೆ ಶಿಷ್ಯತ್ವ ವಹಿಸಿದ್ರು. ಆದ್ರೆ ಮೂಲತಃ ಕುರುಕ್ಷೇತ್ರದ ಯುದ್ಧದಲ್ಲಿ ಅವರು ಆಚಾರ್ಯ ಭೀಮಸೇನಾಗಿದ್ದಾಗ ಅವರೊಬ್ಬ ಅನುವರ್ತಿ ಆದಂತಹ ರಾಜನೋ ದೊಡ್ಡ ಯೋಧಾನೋ ಏನೋ ಒಬ್ಬ ಆಗಿದ್ರು. ಅದು ಮುಂದೆ ಬರೋದಿದೆ. ಆ ಒಂದು ಸಂಸ್ಕಾರ ಇತ್ತು ಅವರಲ್ಲಿ. ಅಂತೂ ಆಚಾರ್ಯರು
ತಮ್ಮೆಲ್ಲ ಶಿಷ್ಯರಿದ್ರಲ್ಲ, ಆ ಎಲ್ಲ ಶಿಷ್ಯರಿಗೆ ವಾಗ್ಯುದ್ಧದ ತರಬೇತಿ, ಬಾಹುಯುದ್ಧದ ತರಬೇತಿ, ಈಗ ಕಳ್ಳರು ಬಂದಾಗ, ಆಪತ್ತು ಬಂದಾಗ ಏನ್ ಮಾಡಬೇಕು ಅನ್ನೋದನ್ನೆಲ್ಲ ಕಲಿಸಿದ್ರು. ಅದು ಮುಂದೆ ಬರೋದಿದೆ, ಒಂದು ಸಂಗತಿ ಬರ್ತದೆ ಅವ್ರ ಬಗ್ಗೆ. ಏಕೇನತು ಶಿಷ್ಯೇನ ಆಕೃಷ್ಟ ಕುಠಾರಾನ್, ಅವ್ರ ಕೈಯಿಂದಲೇ ಇವ್ರು ಕುಠಾರ ಕಿತ್ಕೊಂಡ್ರು. ನಿಸ್ತಾಡಿತ ಯೂಥ್ಯಾನ್ ಅದ್ರಾವಯತದ್ರಾಕ್, ಮೂಲ ಶ್ಲೋಕದಲ್ಲಿ ಉಪೇಂದ್ರ ತೀರ್ಥರು ಅಂತ ಬಂದಿಲ್ಲ, ಆದರೆ ಆ ಭಾವಪ್ರಕಾಶಿಕಾದಲ್ಲೇ ತೂರ್ಣಂ ಉಪೇಂದ್ರ ತೀರ್ಥ ತತ್ತೇಜಸ ಕ್ರೂರಚಮುಂ ಪ್ರಭೋ ಅಭ್ಯಯಾತ್, ಉಪೇಂದ್ರ ತೀರ್ಥರು ಅಂತ ಅಲ್ಲಿ ಬಂದಿದೆ. ಹಾಗಾಗಿ ಭಾವಪ್ರಕಾಶಿಕಾದಲ್ಲಿ ಅದು ನಾರಾಯಣ ಪಂಡಿತರೇ ರಚನೆ ಮಾಡಿದಂಥ ವ್ಯಾಖ್ಯಾನ. ಅದರಲ್ಲಿ ಅಂಥ ಏನಾದರೂ ವಿಶೇಷಾಂಶ ಬಂದಿದ್ರೆ ಅದು ವಿಶ್ವಾಸಕ್ಕೆ ಯೋಗ್ಯ. ಮತ್ತೆ ಕೆಲವು ಪ್ರಾಚೀನ ವ್ಯಾಖ್ಯಾನಗಳು. ಕ್ವಚಿತ್ ಶಿಲಾಚ್ಛಟ ಭ್ರಮಾದಮುಂ ಸಸಂಘಮತ್ಯಜನ್ ಅವೇಕ್ಷದಸ್ಯ ವಃ ಪುನಃ ಕುತೂಹಲಾತ್ತಮಾನಮನ್. ಈ ಹಿಂದಿನ ಶ್ಲೋಕ ಏನು ಬಂತಲ್ಲ, 21ನೇ ಶ್ಲೋಕ ಉಪೇಂದ್ರ ತೀರ್ಥರ ಬಗ್ಗೆ ಬಂದದ್ದು, ಅದು 21ನೇ ಶ್ಲೋಕ ಮಣಿಮಾಲಾ ಅಂತ ಛಂದಸ್ಸು. ಈಗ ನಾವು ನೋಡ್ತಿರುವಂಥ ಶ್ಲೋಕ ಏನಿದೆ ಇದು ಮತ್ತೊಂದು ಬೇರೆ ಛಂದಸ್ಸು. ಅನುಷ್ಟುಪಿನ ಒಂದು ಪ್ರಭೇದ, ಪ್ರಾಮಾಣಿಕ ಅಂತಾನೆ, ಪ್ರಮಾಣಿಕ ಅಂತ ಅದ್ರ ಹೆಸರು. ಮುಂದುವರೆದಾಗ ಮತ್ತೊಂದು ಕಳ್ಳರ ಗುಂಪು ಬಂತು. ಆ ಕಳ್ಳರು ದೂರದಿಂದ ಇವ್ರನ್ನ ನೋಡಿದ್ರು, ಓ ಯಾವುದೋ ಒಂದು ಗುಂಪು ಬರ್ತಾ ಇದೆ ಅಂತ ತಿಳ್ಕೊಂಡ್ರು. ಅಂತ ಮನುಷ್ಯರು ಅಂತ ಗೊತ್ತಾಯ್ತು ಕಳ್ಳರಿಗೆ. ಆ ಕಳ್ಳರು ಸಮೀಪಕ್ಕೆ ಬಂದು ಇವ್ರನ್ನ ಆಕ್ರಮಿಸಬೇಕು ಅಂತ ಹೋದ್ರೆ ಇವರು ಮನುಷ್ಯರಂತೆ ಕಾಣಲೇ ಇಲ್ಲ, ಅವರಿಗೆ ದೊಡ್ಡ ಕಲ್ಲಿನ ಬಂಡೆಗಳಂತೆ ಕಾಣಿಸಿದ್ರು. ಅಂತ ಕಳ್ಳರಿಗೇನು ಭ್ರಾಂತಿ ಬಂತು ಅಂತಂದ್ರೆ, ನಾವು ದೂರದಿಂದ ನೋಡಿದ್ವಿ, ಅದೇನೋ ಕಲ್ಲು ಬಂಡೆನೇ ಇದ್ದಿರಬೇಕು, ಆಕಸ್ಮಿಕವಾಗಿ ನಾವು ಅದನ್ನು ಮನುಷ್ಯರು ಅಂತ ತಿಳ್ಕೊಂಡಿದ್ದಿರ್ಬೇಕು. ಕಲ್ಲಿನ ಬಂಡೆಗಳು ಗುಂಪು ಗುಂಪಾಗಿದ್ದರೆ ಅದು ಮನುಷ್ಯರ ತಲೆಗಳಂತೆ, ತಲೆ ಮೇಲಿನ ಗಂಟಿನಂತೆ ಏನೇನೋ ಕಾಣಿಸಿರ್ತದೆ, ಅದು ನಮ್ಮದೇ ಭ್ರಾಂತಿ ಅಂತ ಅವ್ರು ಹೊರಟೋಗ್ಬಿಟ್ರು. ಮುಂದೆ ಹೋಗಿ ಸ್ವಲ್ಪ ಹಿಂತಿರುಗಿ ನೋಡ್ತಾರೆ, ಮತ್ತೆ ಇವರು ಮನುಷ್ಯರಂತೆ ಕಾಣಿಸಿದ್ರು. ಅವ್ರಿಗೆ ಭಯ ಆಯಿತು, ಓ ಇದೇನು ಬೇರೆ ಇದೆ ಅಂತೇಳಿ. ಕ್ವಚಿತ್ ಶಿಲಾಚ್ಛಟ ಭ್ರಮಾತ್, ಶಿಲಾಶಟ ಅಂತಂದ್ರೆ ಕಲ್ಲಿನ ಗುಂಪು. ಅವನ್ ಸಸಂಘಮತ್ಯಜನ್, ಬಿಟ್ಬಿಟ್ರಿ ಅವ್ರನ್ನ. ಅವೇಕ್ಷ ದಸ್ಯವಹ, ಈ ಕಳ್ಳರು ಮತ್ತೆ ನೋಡಿದ್ರು. ಕುತೂಹಲಾತ್ ತಮಾನಮನ್, ಮತ್ತೆ ಮನುಷ್ಯರನ್ನು ಗೊತ್ತಾದ ಕೂಡಲೇ ಭಯಪಟ್ಟು ಓಡೋಕ್ಕಿಂತ ಮೊದಲು ಇವ್ರು ನಮಸ್ಕಾರ ಮಾಡಿದ್ರು, ಏನೋ ಬೇರೆ ಸಂಗತಿ ಇದೆ ಅಂತ ತಿಳ್ಕೊಂಡು. ಸತ್ಯೋಚ್ಛೇದೇ ಸ್ವೇಚ್ಛಾಯಾಂತಂ ವ್ಯಾಘ್ರಾಕಾರಂ ದೈತ್ಯವ್ಯಾಘ್ರಂ ಪ್ರಾಳೇಯಾದ್ರೇಃ ಪ್ರಾಂತೆ ಪ್ರಾಜ್ಞಃ ಪಾಣೇರ್ ಲೀಲಾಲೇಶೇನ ಆಸ್ಯತ್. ಇದು ವಿದ್ಯುನ್ಮಾಲಾ ಅಂತ ಅನುಷ್ಠುಪ್ ಛಂದಸ್ಸಿಂದ ಒಂದು ಪ್ರಭೇದ. ಅನುಷ್ಠುಪ್ ಛಂದಸ್ಸು ಅಂದ್ರೆ 8 ಅಕ್ಷರಗಳಿದ್ದದ್ದು ಒಂದೊಂದು ಪಾದದೊಳಗೆ. ಸತ್ಯೋಚ್ಛೇದೆ ಸ್ವೇಚ್ಛಾಪಾತಂ ಅಥವಾ ಸ್ವೇಚ್ಛಾಯಾತಂ ಅಂತ ಕೆಲವು ಕಡೆ ಪಾಠ ಇದೆ. ಏನು ಎರಡಕ್ಕೂ ಅರ್ಥ ಒಂದೇ, 8 ಅಕ್ಷರಗಳು, ಆದರೆ ಅದರದ್ದೇ ಒಂದು ಪ್ರಭೇದ. ಆ ಅನುಷ್ಠುಪ್ನಿಂದೇ ಒಂದು ಪ್ರಭೇದ. ಒಬ್ಬ ದೈತ್ಯ, ಅವನು ಹುಲಿಯ ರೂಪದಲ್ಲಿ ಬಂದ. ಅದು ಆಚಾರ್ಯಕ್ಕೆ ಗೊತ್ತಾಯ್ತು, ಕೇವಲ ಹುಲಿಯಲ್ಲ, ಒಂದು ದೈತ್ಯ ಅಂತ ಹೇಳಿ. ಅವನು ಹೇಗೆ ಬಂದ ಅಂತಂದ್ರೆ, ಸತ್ಯತೀರ್ಥರ ಮೇಲೆ ಆಕ್ರಮಣ ಮಾಡಬೇಕು ಅಂತ ಬಂದ. ಸತ್ಯತೀರ್ಥರು ಭಂಡಾರಕೇರಿ ಮಠದ ಮೂಲ ಪುರುಷರು. ಈ ವಿದ್ಯಾಮಾನ ತೀರ್ಥರೇನು ಭಂಡಾರಕೇರಿ ಮಠ ಅಲಂಕರಿಸಿದ್ರಲ್ಲ, ಆ ಮಠದ ಮೂಲ ಪುರುಷರು. ಅಷ್ಟಮಠದಲ್ಲಿ ಸೇರಿದ್ದು ಒಂದು ಅಲ್ಲ, ಇದು ಕೃಷ್ಣನ ಪೂಜಾ ಮಾಡುವ ಮಠನೂ ಅಲ್ಲ. ಈ ಸತ್ಯತೀರ್ಥರನ್ನ ಕೊಂದು ಹಾಕಬೇಕು ಅಂತ ಆ ಹುಲಿ ಬಂದ. ಸತ್ಯತೀರ್ಥರ ಮೇಲೆ ನಿರ್ದಿಷ್ಟ ವೈರ ಅವನಿಗಿತ್ತೋ ಇಲ್ಲೋ ಅದೆಲ್ಲ ಗೊತ್ತಿಲ್ಲ. ಅಂತ ಅವನು ಆಕ್ರಮಣ ಮಾಡಿದಾಗ ಅಲ್ಲಿ ಸತ್ಯತೀರ್ಥರು ಸಮೀಪ ಇದ್ರು. ಇನ್ನು ಮೇಲೆ ಅವನೇನು ಆ ಸತ್ಯತೀರ್ಥರ ಮೇಲೆ ಬಿದ್ದೇ ಬಿಡ್ತಿದ್ದ, ಆ ಹುಲಿಯ ರೂಪದ ದೈತ್ಯ. ಇದೆಲ್ಲ ಆ ಹಿಮಾಲಯದ ಪ್ರಾಂತ, ಪ್ರಾಳೇಯಾದ್ರಿ ಅಂತಂದ್ರೆ ಹಿಮಾಲಯದ ಪರಿಸರ. ಪಾಣೇರ್ ಲೀಲಾ ಲೇಶೇನ ಅಸ್ಯತ್. ಆಚಾರ್ಯರು ಕೂಡಲೇ ಅಲ್ಲಿಗೆ ಧಾವಿಸಿದ್ರು, ತಮ್ಮ ಒಂದು ಕೈಯಿಂದ ಅವನನ್ನು ಬಡದ ಕೂಡಲೇ ಆತ ಹೆದರಿ ಓಡಿ ಹೋಗಿಬಿಟ್ಟ ಆ ದೈತ್ಯ. ಪ್ರಾಪಸ ನಾರಾಯಣತಃ ಶುದ್ಧ ಶಿಲಾತ್ಮ ಪ್ರತಿಮಾ ಯಾಸುಗ ಪದ್ಮಾಸಹಿತ ದೋಷ್ಯಹಿತ ಸನ್ನಿಹಿತ. ಆಚಾರ್ಯರು ಹಿಮಾಲಯ ಪರ್ವತ ಏರಿ ಋಷಿ ಮುಂದೆ ಬದರಿ ಇತ್ಯಾದಿಗಳಿಗೆ ಹೋದ್ರು. ಸಣ್ಣ ಬದರಿಗೆ ಹೋಗಿ ಮುಂದೆ ದೊಡ್ಡ ಬದರಿಗೂ ಕೂಡ ಹೋದ್ರು. ಮೊದಲು ಹೋಗಿದ್ರು, ಈಗೂ ಕೂಡ ಅಲ್ಲಿಗೆ ಹೋದ್ರು. ಅಲ್ಲಿ ಆ ವೇದವ್ಯಾಸರು ಅವರನ್ನ ನಾರಾಯಣ ಆಶ್ರಮಕ್ಕೆ ಕರ್ಕೊಂಡು ಹೋದ್ರು ಹಿಂದಿನಂತೆ. ಅಲ್ಲಿ ನಾರಾಯಣ, ಆ ಯಮಧರ್ಮನ ಮಗನಾದ ನಾರಾಯಣ, ನರ ನಾರಾಯಣ ಹರಿ ಕೃಷ್ಣ ಅಂತೆಲ್ಲ ಬಂದಿತ್ತಲ್ಲ ಹಿಂದೆ. ನಾರಾಯಣ, ಕೃಷ್ಣ, ಹರಿ ಮತ್ತೆ ಏನೋ ಶಬ್ದಗಳಿದೆ, ಇಲ್ಲಿ ನನಗೊಂದು ನೆನಪಿಗೆ ಬರ್ತಿಲ್ಲ. ಆ ನಾರಾಯಣ
ಇವರಿಗೆ ವ್ಯಾಸಮುಷ್ಟಿ ಅಂತ ಒಂದು ರೀತಿಯಾದ ಶಿಲೆಗಳನ್ನು ಕೊಟ್ಟ. ಇದು ಶಾಲಗ್ರಾಮ ಅಲ್ಲ, ಚಕ್ರಾಂಕಿತನೂ ಅಲ್ಲ, ಒಂದು ರೀತಿ ಮರಳು ಶಿಲ. ನೋಡ್ಲಿಕ್ಕೆ ಮಣ್ಣಿನ ಮುದ್ದೆ ಅದು, ಆದರೆ ಮಣ್ಣಿನ ಮುದ್ದೆ ಆದರೂ ಕೂಡ ನೀರಿಗೆ ಬಿದ್ದು ಕರಗುವಂಥ ಮುದ್ದೆ ಏನಲ್ಲ. ಮತ್ತು ಒಂದು ರೀತಿ ಉಸುಕಿನ ಶಿಲೆ, ಸಣ್ಣ ಸಣ್ಣ ತೂತಿರುವಂತಹ ಶಿಲಾ ಅಂತ ಹೇಳ್ತಾರೆ. ಚಕ್ರ ಏನಿಲ್ಲ ಅಲ್ಲಿ, ಆದರೆ ಪದ್ಮಾಸಹಿತ ದೋಷ್ಯಹಿತ ಸನ್ನಿಹಿತ. ಲಕ್ಷ್ಮೀ ಸಮೇತನಾದ ನಾರಾಯಣ, ಅಲ್ಲಿ ಶತ್ರುಗಳಿಗೆ ಭಯಂಕರನಾದ ನಾರಾಯಣ ಯಾವತ್ತೂ ಅಲ್ಲಿ ಸನ್ನಿಹಿತನಾಗಿರ್ತಾನೆ. ಅದು ವ್ಯಾಸಮುಷ್ಟಿ ಅಂತ ಅದನ್ನು ಕರೀತಾರೆ. ಈಗ ಕರೆಯೋದು ವ್ಯಾಸಮುಷ್ಟಿ ಅಂತೇಳಿ. ಮುಷ್ಟಿ ಅಂತಂದ್ರೆ ಒಂದೊಂದು ಮುಷ್ಟಿಯಲ್ಲಿ ನಿಲ್ಲುವಂಥ ಶಿಲಾಗಳು. ಅವು ವ್ಯಾಸಮುಷ್ಟಿ ಅಂತ ಯಾಕೆ ಕರೀತಾರೆ? ಕೊಟ್ಟದ್ದು ವೇದವ್ಯಾಸರ, ನಾರಾಯಣ ಮುಷ್ಟಿ ಅಂತ ಕರಿಬೇಕಾಗಿತ್ತಲ್ಲ ಅಂತಂದ್ರೆ, ಈ ಛಲಾರಿ ವ್ಯಾಖ್ಯಾನದಲ್ಲಿ ಒಂದು ಕಡೆ ಹೇಳ್ತಾರೆ, ವಸ್ತುತಃ ವೇದವ್ಯಾಸರೇ ನಾರಾಯಣ ದೇವರಿಗೆ ಹೇಳಿ ಅದನ್ನ ಮಧ್ವರಿಗೆ ಕೊಡಿಸಿದ್ದು ಅಲ್ಲಿ ಆ ಆಶ್ರಮದಲ್ಲಿ, ನಾರಾಯಣ ಆಶ್ರಮದಲ್ಲಿ. ವೇದವ್ಯಾಸೇನ ದಾಪಿತತ್ವಾತ್ ವೇದವ್ಯಾಸ ಪ್ರತಿಮಾ ಇತ್ಯುಚ್ಯತೆ. ಕೊಡಿಸಿದ್ದು ವೇದವ್ಯಾಸರು, ಕೊಟ್ಟದ್ದು ನಾರಾಯಣ. ಆದ್ದರಿಂದ ಅದಕ್ಕೆ ವ್ಯಾಸಮುಷ್ಟಿ ಅಂತ ಈ ಕರೀತಾರೆ. ವೇದವ್ಯಾಸರು ಪ್ರತಿಮಾ ಅಂತ ಕೂಡ ಅದನ್ನು ಕರೀತಾರೆ. ಅವೇ ಇವತ್ತು ಅನೇಕ ಮಠಗಳಲ್ಲಿ ಪೂಜಾ ಸ್ವೀಕಾರ ಮಾಡ್ತವೆ. ಬೇರೆ ಬೇರೆ ಮಠಗಳಲ್ಲಿ ಹಂಚಿ ಹೋಗಿವೆ ಅಂತ ಕಾಣಿಸ್ತದೆ ಅವೆಲ್ಲ. ಅವು ಒಟ್ಟು 8 ಸಂಖ್ಯೆಯ ಆ ಮುಷ್ಟಿಗಳಿದ್ದವು ಅಂತ ವಾಯುಪುರಾಣದಲ್ಲಿ ಒಂದು ಕಡೆ ಇದ್ರ ಬಗ್ಗೆ ಎಲ್ಲ ಆಚಾರ್ಯರ ಕಥಾ ವಿವರಣೆ ಇದೆ, ಅಲ್ಲಿ ಕಾಣಿಸ್ತದೆ. ಇಷ್ಟ್ಯ ವ್ಯಾಸಾಶ್ರಮಂ ಗಚ್ಚನ್ ಮುಖ್ಯ ಪ್ರೇಷ್ಯೋ ಯಥೋ ಮರುತ್ ಪ್ರಣಿಪತ್ಯ ಮಹಾನ್ ಮಧ್ವ ವ್ಯಾಸಂ ನಿಜ ಗುರುಂ ಪರಂ. ಆ ವೇದವ್ಯಾಸರ ಆಶ್ರಮಕ್ಕೆ ಬಂದರು. ಅಲ್ಲಿ ಅವರಿಗೆ ಹೇಳ್ಕೊಂಡ್ರು, ಭೂಮೌ ಸೌವ್ಯಾಪೃತ ಸುದುಷ್ಕರಂ ನಿಶಮ್ಯ ತಸ್ಯ ವಾಕ್ಯಾನಿ ವ್ಯಾಸ ಸರ್ವಾಂತರಾತ್ಮಕ. ತನ್ನ ಸನ್ನಿಧಾನ ಇರುವಂಥ 8 ಗ್ರಾವಾಣ 8 ಶಿಲೆಗಳನ್ನು ಕೃಪಯಾ ದದವು. ತನ್ನ ಸನ್ನಿಧಾನ ಇದೆ ಅಂತಂದ್ರೆ ಅದನ್ನು ನಾರಾಯಣನ ಮೂಲಕ ಕೊಡಿಸಿದ್ರು. ಅದರಿಂದ ಅದನ್ನು ವ್ಯಾಸಮುಷ್ಟಿ ಅಂತ ಹೀಗೆ ಕರೀತಾರೆ. ಇದು ಅನುಷ್ಠುಪ್ ಛಂದಸ್ಸ ಮಾಣವಕ ಅಂತ ಅದರದೊಂದು ಪ್ರಭೇದ ಇದೆ. ಅನುಷ್ಠುಪ್ ಛಂದಸ್ಸಿಂದೇ ಒಂದು ಪ್ರಭೇದ. ಪಾರಾಶರ್ಯ ಪರತತ್ವ ಪ್ರಸಿದ್ಧೈ ತಾತ್ಪರ್ಯಾರ್ಥಂ ಪರಮಂ ಭಾರತಸ್ಯ ವ್ಯಕ್ತಂ ವಕ್ತುಂ ನಿಯುನಕ್ತಿ ಸ್ಮ ಸಾಕ್ಷಾತ್ ಏನಂ ಧನ್ಯಂ ಭುವನೆ ಮನ್ಯಮಾನಃ. ಮುಂದೆ ವೇದವ್ಯಾಸ ದೇವರು ಈ ಆಚಾರ್ಯರಿಗೆ ಏನು ಆಜ್ಞೆ ಕೊಟ್ಟರು? ಹಿಂದೆನೂ ಆಜ್ಞೆ ಕೊಟ್ಟಿದ್ರು, ನೀನು ಇಲ್ಲೇ ಇರಬೇಕು, ಬದ್ರಿಯಲ್ಲೇ ಇರಬೇಕು, ನನ್ನ ಸಮೀಪ ಅಂತ ಅಪೇಕ್ಷೆ ಪಡ್ತಿದ್ದಿ, ಆದರೆ ಅದು ಯೋಗ್ಯ ಅಲ್ಲ, ಭೂಲೋಕಕ್ಕೆ ಹೋಗಿ ಶಾಸ್ತ್ರಗಳನ್ನು ರಚನೆ ಮಾಡಬೇಕು ಅಂತ ಆಜ್ಞೆ ಮಾಡಿದ್ರು. ಇಲ್ಲೂ ಹಾಗೆ ಮಾಡಿದ್ರು. ಇಲ್ಲಿ ಏನು ಆಜ್ಞೆ ಮಾಡಿದ್ರು? ಭಾರತದ ತಾತ್ಪರ್ಯವನ್ನು ಬರೀ, ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು ಬರೀ, ವ್ಯಕ್ತಂ ವಕ್ತುಂ ಸ್ಪಷ್ಟವಾಗಿ ಜನರಿಗೆ ಅದರ ನಿರ್ಣಯ ಸಿಗಬೇಕು, ಹಾಗೆ ಗ್ರಂಥ ರಚನೆ ಮಾಡುವ. ಏನಂ ಧನ್ಯಂ ಭುವನೇ ಮನ್ಯಮಾನಃ. ಅದನ್ನು ಬರೆಯುವಂಥ ಶಕ್ತಿ ಇರುವಂಥ ವ್ಯಕ್ತಿ, ಏಕೈಕ ವ್ಯಕ್ತಿ ಅಂದ್ರೆ ನೀನು, ಅದನ್ನು ಬರಿ ಅಂತ ಅವರು ಆಜ್ಞೆ ಕೊಟ್ಟರು. ತಿಷ್ಟುಪ್ ಛಂದಸ್ಸಿನ ಒಂದು ಪ್ರಭೇದ ವಾತೋರ್ಮಿ ಅಂತ ಇದನ್ನು ಕರೀತಾರೆ. ಮುಂದೆ ತೀರ್ಥೇಶು ತೀರ್ಥೇಶು ಚ ಸೌಖ್ಯತೀರ್ಥ ಕ್ಷೇತ್ರೇಶು ಚ ಕ್ಷೇತ್ರವಿದಾಂ ವರಿಷ್ಠಃ ಗೋವಿಂದಮಾ ವಂದ್ಯಸಃ ಅನುಗೋಗಾತ್ ಗಂಗಾಂ ಪುನಸ್ತುಂಗ ತರಂಗಮಾಲಾಂ. ಹಿಮಾಲಯ ಪರ್ವತದಿಂದ ಆಚಾರ್ಯ ಕೆಳಗಿಳಿದು ದಕ್ಷಿಣ ಭಾರತದ ಕಡೆ ಪ್ರಯಾಣ ಬೆಳೆಸಿದ್ರು. ಹೋಗುವಾಗ ಏನಾಗಿತ್ತು, ದಕ್ಷಿಣ ತೀರದಲ್ಲಿ ನಿಂತ್ಕೊಂಡಿದ್ರು, ಉತ್ತರ ತೀರದ ಕಡೆ ಹೋಗಬೇಕಾಗಿತ್ತು. ಅಲ್ಲಿ ದೋಣಿಗಳಿದ್ದಿದ್ದಿಲ್ಲ. ಈ ಉತ್ತರ ತೀರದ ರಾಜನಿಗೂ ದಕ್ಷಿಣ ತೀರದ ರಾಜನಿಗೂ ಒಂದು ಶತ್ರುತ್ವ ಇತ್ತು. ಉತ್ತರದ ಕಡೆಗೆ ಮುಸಲ್ಮಾನ್ ರಾಜ ಇದ್ದ, ಪ್ರಾಯ ಅಲ್ಲಾವುದ್ದೀನ್ ಖಿಲ್ಜಿ ಇದ್ದಿರಬೇಕು ಅಂತ ಕೆಲವರು ಹೇಳ್ತಾರೆ. ದಕ್ಷಿಣ ಭಾರತದ ಕಡೆಗೆ ಒಬ್ಬ ಹಿಂದೂ ರಾಜ ಇದ್ದ, ಅದು ಮುಂದೆ ಗೊತ್ತಾಗ್ತದೆ. ಆವಾಗಲೂ ದೋಣಿ ಇದ್ದಿದ್ದಿಲ್ಲ. ಆಚಾರ್ಯರು ತಮ್ಮನ್ನ ಹಿಡ್ಕೋವಂತೆ ಒಬ್ಬ ಶಿಷ್ಯನಿಗೆ ಹೇಳಿದ್ರು. ಆ ಶಿಷ್ಯನನ್ನು ಅವನ ಹಿಂದಿನ ಶಿಷ್ಯ ಹಿಡ್ಕೊಂಡ. ಈಗ ಅವರೆಲ್ಲರೂ ನದಿ ಮೇಲೆ ನಡ್ಕೊಂಡು ಹೋಗಿಬಿಟ್ರು ಅಂತ ಅವಾಗ ಬಂದಿತ್ತು. ಹೀಗೆ ಹಿಮಾಲಯಕ್ಕೆ ಹೋಗಿದ್ರು, ಬದರಿಗೆ ಹೋದ್ರು. ಮರಳಿ ಬರುವಾಗ ಈಗ ಉತ್ತರ ತೀರದ ಕಡೆ ಇದ್ದಾರೆ, ದಕ್ಷಿಣದ ಕಡೆ ಬರಬೇಕಾಗಿದೆ, ಮತ್ತೆ ಅದೇ ಸಮಸ್ಯೆ. ಎಲ್ಲಾ ಕಡೆ ತೀರ್ಥಯಾತ್ರೆ ಮಾಡಿದ್ರು, ಕ್ಷೇತ್ರ ಯಾತ್ರೆ ಮಾಡಿದ್ರು, ಗೋವಿಂದ ಮಾವಂದ್ಯ ಎಲ್ಲಾ ಕಡೆ ಭಗವಂತನಿಗೆ ನಮಸ್ಕಾರ ಮಾಡಿದ್ರು. ಸಹಾನುಗ ಅನುಚರ ಜೊತೆಗೆ ಗಂಗಾ ನದಿಯ ತೀರಕ್ಕೆ ಬಂದ್ರು. ಅಲ್ಲಿ ದೊಡ್ಡ ಅಲೆಗಳಿಂದ ಕೂಡಿದ ಗಂಗಾ ನದಿ. ಪ್ಲವೈರಪೇ ತಾಮನ ಅವಲೋಕ್ಯ ಸಿಂಧುಂ ಸರೋಜ ಬಂಧುಂ ಚತದಾಪ್ತ ಸಿಂಧುಂ ತಟೇ ನಿಷಣ್ಣಾನಧಿಕಂ ವಿಷಣ್ಣಾನ್ ನಿರೀಕ್ಷ ಶಿಷ್ಯಾನ್ ನತರತ್ಸಯೇತಾಂ
ಹಿಂದೆ ಬಂದ ಶ್ಲೋಕ ಏನಿದೆ ಅದು ಇಂದ್ರವಜ್ರ ಅಂತ ತುಷ್ಟು ಛಂದಸ್ಸಿನ ಒಂದು ಪ್ರಭೇದ. ದೋಣಿಗಳಿಲ್ಲ, ನದಿಯನ್ನು ದಾಟ್ಲಿಕ್ಕೆ ದೋಣಿ ಇಲ್ಲ. ಮತ್ತೆ ಇವರು ಆ ತೀರಕ್ಕೆ ಬರೋ ಹೊತ್ತಿಗೆ ಸೂರ್ಯಾಸ್ತ ಆಗಿ ಹೋಗಿದೆ. ಸರೋಜ ಬಂಧು ಅಂತಂದ್ರೆ ಸೂರ್ಯ, ಅವನು ಆಪ್ತ ಸಿಂಧು ಸಮುದ್ರಕ್ಕೆ ಹೋಗಿ ಸೇರಿ ಬಿಟ್ಟಿದ್ದಾನೆ. ಇವರೆಲ್ಲ ಆಚಾರ್ಯರು ಮತ್ತು ಉಳಿದ ಶಿಷ್ಯರೆಲ್ಲ ತಟದಲ್ಲಿ ಕೂತ್ಕೊಂಡ್ರು. ಇವರಿಗೆಲ್ಲ ಬಹಳ ದುಃಖ ಆಗಿಬಿಟ್ಟಿತ್ತು. ಏನ್ ಮಾಡೋದು, ಮುಂದೆ ಏನ್ ಮಾಡೋದು, ಯಾಕಂದ್ರೆ ಶತ್ರುಗಳು ಭಯ, ಬೇಗ ದಾಟಿ ಹೋಗ್ಬೇಕು. ಆವಾಗೇನೋ ಆಚಾರ್ಯರು ಮುಸಲ್ಮಾನ್ ರಾಜನ ಕಡೆಯಿಂದ ಅವನ ಮೇಲೆ ಪ್ರಭಾವ ಬೀರಿ ಅವನ ಮನಸ್ಸು ಗೆದ್ದು ಬಿಡಿಸಿದ್ರು. ಈಗ ಮತ್ತೇನಾಗ್ತದೋ ಅಂತ ಇವ್ರಿಗೆ ಆತಂಕ. ಆವಾಗ ಆಚಾರ್ಯರು ತಮ್ಮ ಜೊತೆಗೇನೆ ಎಲ್ಲರನ್ನೂ ದಾಟಿಸಿಬಿಟ್ಟಿದ್ರು. ಈಗ ಹಾಗೆ ಮಾಡಲಿಲ್ಲ ಅಂತ ಒಬ್ಬರೇ ದಾಟಿಬಿಟ್ರು, ಅವ್ರನ್ನ ಅಲ್ಲೇ ಕೂಡಿಸಿದ್ರು. ಇವರು ಆಚಾರ್ಯ ಮನಸ್ಸು ಮಾಡಿದ್ರೆ ಮತ್ತೆ ದಾಟಿಸಬಹುದಿತ್ತು. ಆದರೆ ಆ ವಿಷಣ್ಣರಾದ ದುಃಖಿತರಾದ ಶಿಷ್ಯರನ್ನ, ಆತಂಕಿತರಾದ ಶಿಷ್ಯರನ್ನ ಅಲ್ಲೇ ಯಾಕೆ ಬಿಟ್ರು, ತಾವೊಬ್ಬರೇ ಯಾಕೆ ದಾಟಿದ್ರು, ಇಲ್ಲೇನು ಕಾರಣ ಕಾಣಿಸೋದಿಲ್ಲ. ಆದರೆ ಆ ಒಂದು ಆತಂಕದ ಸನ್ನಿಧಾನದಲ್ಲಿ ಹೇಗೆ ವರ್ತಿಸಬೇಕು, ಎಲ್ಲ ಸಂದರ್ಭದಲ್ಲೂ ಆಚಾರ್ಯರಿಗೆ ಸಿಗೋದಿಲ್ಲಲ್ಲ. ತಾವು ಕೆಲವೊಂದು ಬಾರಿ ಕೇವಲ ತಾವಷ್ಟೇ ಆತಂಕದ ಸನ್ನಿವೇಶಗಳನ್ನು ಎದುರಿಸುವಂತಹ ಪ್ರಸಂಗ ಬರ್ತದೆ. ಆವಾಗ ಆ ಆತಂಕವನ್ನ ಗೆಲ್ಲಬೇಕು, ಹೆದರಬಾರದು ಅನ್ನೋದನ್ನ ಈ ಶಿಷ್ಯರಿಗೆ ತಿಳಿಸಬೇಕಾಗಿತ್ತು. ಹಾಗಾಗಿ ಸ್ವಲ್ಪ ಹೊತ್ತು ಅಲ್ಲೇ ಇರಲಿ, ಆತಂಕ ಪಡಲಿ, ಆತಂಕವನ್ನು ಗೆದ್ದು ಹೇಗೆ ವರ್ತಿಸಬೇಕು ಅನ್ನೋದು ತಿಳ್ಕೊಳ್ಳಿ ಅಂತ ಬಿಟ್ಟರು. ತಾವೊಬ್ಬರೇ ದಾಟಿ ಹೋಗಿಬಿಟ್ರು. ಈ ಶಿಷ್ಯರಿಗೆ ಭಯ ಅಲ್ಲ, ಆಚಾರ್ಯ ಒಬ್ಬರೇ ಮುಂದೆ ಹೋಗಿಬಿಟ್ರು. ತಮ್ಮ ಸುರಕ್ಷತೆ ಬಗ್ಗೆನೂ ಭಯ, ಮತ್ತು ಆಚಾರ್ಯ ಮುಂದೆ ಹೋಗಿ ಎಲ್ಲರೂ ಏನಾದ್ರು ಆಪತ್ತಿ ಸಿಲುಕಿ ಹಾಕಿಬಿಟ್ರೆ ಅವ್ರ ಬಗ್ಗೆನೂ ಭಯ, ಆಚಾರ್ಯರ ಬಗ್ಗೆನೂ ಭಯ. ಈ ಶಿಷ್ಯರಿಗೆ ಆ ಹನುಮಂತನ ಶಕ್ತಿ ಆಗಲಿ, ಭೀಮಸೇನನ ಶಕ್ತಿ ಆಗಲಿ ಆ ಸಂದರ್ಭದಲ್ಲಿ ನೆನಪಿಗೆ ಬರಲಿಲ್ಲ ಅಂತ ಕಾಣಿಸ್ತದೆ. ಬಂದಿದ್ರೆ ಅದರಂತೆ ಆ ಹನುಮಂತನಂತೆ ಭೀಮಸೇನಂತೆ ಆಚಾರ್ಯರು ಕೂಡ ನಿರಾತಂಕರು, ನಿರ್ಭಯರು ಅನ್ನೋ ಸಂಗತಿ ಇವ್ರಿಗೆ ತಿಳಿತಿತ್ತು. ಇವ್ರು ಭಯ ಪಡ್ತಿರ್ಲಿಲ್ಲ. ಆದರೆ ಆ ಸಂದರ್ಭದಲ್ಲಿ ಅವರಿಗೆ ನೆನಪಿಗೆ ಬರಲಿಲ್ಲ. ವಿಲಂಘಿತಾಬ್ಧೇಹೇ, ಸಮುದ್ರವನ್ನು ದಾಟಿದ ಹನುಮಂತ, ನವಾ ನರೇಂದ್ರಸ್ಯ ವಿಹರ್ತುರಸ್ಯಾಂ, ಗಂಗಾ ನದಿಯಂಥ ಅತ್ಯಂತ ಆಳವಾದ ಮಡುವಿದ್ದ ಗಂಗಾ ನದಿಯನ್ನು ದಾಟಿದ ಭೀಮಸೇನ. ಗಂಗಾ ನದಿಯನ್ನು ಒಳಗೆ ಹಾಕಿದ್ರು ದುರ್ಯೋಧನಾದಿಗಳು, ಆದರೂ ಅದು ದಾಟಿ ಬಂದ. ಮತ್ತೊಂದು ಬಾರಿ ಈ ದಿಗ್ವಿಜಯ ಸಂದರ್ಭದಲ್ಲಿ ಸಮುದ್ರವನ್ನು ದಾಟ್ಕೊಂಡು ಹೋಗಿದ್ದ ಅಂತ ಬಂದಿತ್ತು, ಹಿಂದೆ ಈಜ್ಕೊಂಡು ಸಮುದ್ರ ದಾಟಿದ್ದ ಅಂತ ಬಂದಿತ್ತು. ಅದೆಲ್ಲ ಇವ್ರಿಗೆ ನೆನಪಾಗಿದ್ರೆ ಆಚಾರ್ಯ ಬಗ್ಗೆ ಭಯ ಇರ್ತಿರ್ಲಿಲ್ಲ. ಯಾವುದೂ ನೆನಪಾಗಲಿಲ್ಲ, ತುಂಬಾ ಭಯಪಟ್ರು. ಮುಂದೇನಾಯ್ತು? ಇದು ಉಪೇಂದ್ರ ವಜ್ರಾದ ಒಂದು ಪ್ರಭೇದ. ಮಾಯಾ ಅಂತ ಛಂದಸ್ಸು ಅಂತ ಇದನ್ನು ವರ್ಣನೆ ಮಾಡ್ತಾರೆ. ಜಗತ್ ಪ್ರದೀಪಾಯಿತ ಗೋಗಣಾಢ್ಯೇ ದಿವಾಕರೇ ಮಧ್ವ ದಿವಾಕರೇ ಚ ಅವ್ಯಕ್ತ ರೂಪೇ ಶ್ರಿಯಮತ್ಯಚಂದ್ರಾಕ್ ಸಹಾಂಬುಜೈಸ್ತನ್ನಯನಾಂಬುಜಾನಿ. ಸೂರ್ಯನೂ ಅಸ್ತಂಗತನಾದ, ಆಚಾರ್ಯರೇ ಒಂದು ಸೂರ್ಯ, ಆತನೂ ಅಸ್ತಂಗತನಾಗಿಬಿಟ್ಟ. ಯಾಕೆಂದ್ರೆ ಸೂರ್ಯನಿಗೂ ಆಚಾರ್ಯರಿಗೂ ಹೋಲಿಕೆ ಅಂತಂದ್ರೆ, ಜಗತ್ತನ್ನೆಲ್ಲ ಬೆಳಗಿಸುವವನು ಸೂರ್ಯ, ಆಚಾರ್ಯರು ಜಗತ್ತಿಗೆ ಜ್ಞಾನದ ಬೆಳಕು ಕೊಟ್ಟವರು, ಅದರಿಂದ ಅವರು ಸೂರ್ಯನಂತೆ. ಅವ್ಯಕ್ತ ರೂಪೇ, ಈಗ ಆಚಾರ್ಯರು ದೂರದಲ್ಲೆಲ್ಲೋ ಕಾಣ್ತಿದ್ದಾರೆ, ದಾಟ್ಕೊಂಡು ಹೋಗ್ತಿದ್ದಾರೆ. ಆಚಾರ್ಯ ಸ್ವರೂಪ ಕಣ್ಮರೆ ಆಯಿತು ಇವರಿಗೆ. ಸೂರ್ಯನು ಕಣ್ಮರೆಯಾಗಿದ್ದಾನೆ. ಆ ಸೂರ್ಯ ಕಣ್ಮರೆ ಆದಾಗ ಕಮಲ ಹೇಗೆ ಬಾಡಿ ಹೋಗ್ತದೆ, ಕಮಲದ ಸೊಬಗು ಬಾಡಿ ಹೋಗ್ತದೆ. ಅದರಂತೆ ಆಚಾರ್ಯರು ಕಣ್ಮರೆ ಆದಾಗ ಈ ಶಿಷ್ಯರ ಮುಖ ಕಮಲ ಅಂತನ್ನೋದು ಬಾಡಿ ಹೋಯಿತು ಅಂತ ವರ್ಣನೆ ಮಾಡ್ತಾರೆ. ಮತ್ತು ಇವ್ರು ಈ ಕಡೆ ಇದ್ದು ಆಚಾರ್ಯ ದಾಟಿ ಹೋಗಿಬಿಟ್ರು. ಇದು ಇಂದ್ರವಜ್ರ ಅಂತ, ಪ್ರೇಮ ಅಂತ ಅದರ ಪ್ರಭೇದ ಅಂತ ವರ್ಣನೆ ಮಾಡ್ತಾರೆ. ಪ್ರೇಮಾ ಛಂದಸ್ಸು. ಪದಂ ಪಶೋರ್ವಾವಿನತ ತನೂಜಃ ತೀರ್ತ್ವಾ ನದೀಂ ತಾವದೀನ ಸತ್ವಃ ಅನಾರ್ದ್ರವಾಸ ಕುತೂಹಲಾದ್ರೈಃ ಮೃದೇವ ಭೂದೇವ ಮುಖೈರ್ವ ವಂದೇ. ಒಂದು ಗರುಡ ಸಮುದ್ರವನ್ನು, ನದಿಯನ್ನು ದಾಟೋದು ದೊಡ್ಡ ವಿಷಯ ಅಲ್ಲ. ಹೇಗೆ ದಾಟ್ತಾನೆ ಕೆಲವು ಸರಿ ಅಂತಂದ್ರೆ, ಒಂದು ಸಣ್ಣ ಎತ್ತೋ ಅಥವಾ ಕುದುರೆಯೋ ಅದರ ಕಾಲಿನ ಗುರುತ ಯಾವ್ದಾದ್ರು ಒಂದು ಭೂಮಿ ಮೇಲಾಗಿದ್ರೆ ಅಲ್ಲಿ ನೀರು ನಿಲ್ಲೋದೆಷ್ಟು, ಒಂದು ನೊಣವೋ ಸೊಳ್ಳೆಯೋ ಮುಳುಗುವಷ್ಟೇ ನೀರು. ಆ ಗರುಡ ಅನಾಯಾಸವಾಗಿ ಅಂತ ಸಣ್ಣ ಸಣ್ಣ ಪುಟ್ಟ ನೀರಿನ ತುಣುಕುಗಳನ್ನು ದಾಟಿ ಬಿಡ್ತಾನೆ. ಅದರಂತೆ ಆ ಗರುಡನಂತೆ ಇವರು ನದಿಯನ್ನು ದಾಟಿ ಬಿಟ್ರು ಆಚಾರ್ಯರು. ವಿನತಾ ತನೂಜ ಅಂದ್ರೆ ವಿನತೆಯ ಮಗನಾದ ಗರುಡ. ಅಧೀನ ಸತ್ವ, ಸತ್ವ ಅಂದ್ರೆ ಬಲ, ದೀನ ಸತ್ವ ಅಂದ್ರೆ ಅಲ್ಪ ಬಲ, ಅಧೀನ ಸತ್ವ ಅಂದ್ರೆ ಮಹಾಬಲ. ಮಹಾಬಲದಾದ ಆಚಾರ್ಯರು ಇದನ್ನ ನದಿಯನ್ನು ದಾಟಿದರು. ಆ ಕಡೆ ಹೋಗಿ ನೋಡ್ತಾರೆ, ಅಲ್ಲಿ ಒಬ್ಬ ರಾಜ, ಅವನು ಹಿಂದೂ ರಾಜ ಇದ್ದಿರ್ಬೇಕು. ಯಾಕೆಂದ್ರೆ ಅವನ ಜೊತೆಗೆ ಬ್ರಾಹ್ಮಣರಿದ್ರು.
ನೃದೇವ ಅಂದ್ರೆ ಮನುಷ್ಯರ ದೇವತೆ ಅಂದ್ರೆ ರಾಜ, ಭೂದೇವತೆಗಳು ಅಂದ್ರೆ ಭೂಸುರರು ಒಂದು ಬ್ರಾಹ್ಮಣರು. ಅವನ ಜೊತೆಗೆ ಬ್ರಾಹ್ಮಣರು ಇದ್ದಿದ್ದಂತೆ ಪ್ರಾಯ ಆತ ಹಿಂದೂ ರಾಜ ಇದ್ದಿರ್ಬೇಕು. ಅವರಿಗೆ ಇವ್ರು ನೋಡಿ ಆಶ್ಚರ್ಯ, ಸನ್ಯಾಸಿ ಆದ್ರಿಂದ ಗೌರವ ಬಂತು, ಇವ್ರಿಗೇನೋ ತೊಂದರೆ ಕೊಡ್ಲಿಲ್ಲ ಅವರು. ಆದ್ರೆ ಅನಾರ್ದ್ರ ವಾಸ, ಇವ್ರ ಬಟ್ಟೆನೇ ಒದ್ದೆ ಆಗಿಲ್ಲ, ನದಿಯಿಂದ ದಾಟ್ಕೊಂಡು ಬಂದಿದ್ದಾರೆ. ಈಜ್ಕೊಂಡು ಬಂದ್ರು ದೊಡ್ಡ ಆಶ್ಚರ್ಯನೇ, ಅಂತ ದೊಡ್ಡ ನದಿಯನ್ನ ಈಜ್ಕೊಂಡು ಬಂದಿದ್ರೆ ಬಟ್ಟೆ ಆದ್ರೂ ಒದ್ದೆ ಆಗಿರ್ಬೇಕಲ್ಲ, ಅದೂ ಇಲ್ಲ. ಕುತೂಹಲ ಅವರಿಗೆ. ಆಚಾರ್ಯರ ಬಟ್ಟೆ ಒದ್ದೆ ಆಗಿರ್ಲಿಲ್ಲ, ಆದ್ರೆ ಆ ರಾಜನ ಬ್ರಾಹ್ಮಣರ ಮನಸ್ಸು ಮಾತ್ರ ಕುತೂಹಲದಿಂದ ಒದ್ದೆ ಆಗಿತ್ತು ಅಂತ ವರ್ಣನೆ ಮಾಡ್ತಾರೆ ಕವಿಗಳು. ಅವ್ರು ಇವರಿಗೆ ನಮಸ್ಕಾರ ಮಾಡಿದ್ರು. ವೃದ್ಧಿ ಅನ್ನುವ ಹೆಸರಿನ ಛಂದಸ್ಸು, ಉಪಜಾತಿಯ ಇಂದ್ರವಜ್ರಾದ ಒಂದು ಪ್ರಭೇದ. ಮುಂದೆ ಏನಾಯ್ತು, ನೀವು ಯಾರು ಏನು ಅಂತ ಅವರಲ್ಲಿ ಕೇಳಿದ್ರು. ನಾವು ದಕ್ಷಿಣ ಭಾರತದ ಸನ್ಯಾಸಿಗಳು, ಉತ್ತರ ಭಾರತಕ್ಕೆ ಯಾತ್ರೆ ಹೋಗಿದ್ದೆವು, ಒಬ್ಬರೇ ಇದ್ದೀರಾ ಅಂತ ಅವ್ರು ಕೇಳಿದ್ದಿರ್ಬೇಕು. ಇಲ್ಲ, ನಮ್ಮ ಶಿಷ್ಯರ ಗುಂಪಿದೆ, ಅದು ಆ ಕಡೆ ತೀರದಲ್ಲಿದೆ. ಆ ರಾಜ ಏನ್ ಮಾಡಿದ, ಕೂಡಲೇ ತನ್ನ ಸೈನಿಕರನ್ನ ಭಟರನ್ನ ಕೊಟ್ಟು ಕಳಿಸಿದ, ಒಂದು ಕೆಲವು ದೋಣಿಗಳನ್ನು ಕಳಿಸಿದ, ಆ ಶಿಷ್ಯರನ್ನೆಲ್ಲ ಕರ್ಕೊಂಡು ಬಂದಂತೆ. ಆ ಶಿಷ್ಯರೆಲ್ಲ ಆ ದೋಣಿಗಳ ಮೂಲಕ ಈ ಕಡೆ ಬಂದರು. ಆಚಾರ್ಯ ತಾವೇ ಕರ್ಕೊಂಡ್ ಬರ್ಬೋದಿತ್ತು, ಬೇಕಂತ ಹೀಗೆ ಮಾಡಿದ್ರು ಅಷ್ಟೇ. ಭೀತೈರರ ತೇರತಿ ಮಾತ್ರ ಮಾತ್ರ ನತಾರಕೈರಪ್ಯಥತಾರಕೈ ಸಹ ಸ್ವತೇಜಸ ವಿಸ್ಮಿತ ಭೂಪನುನ್ನೈ ಪ್ಲವೇನ ಶಿಷ್ಯಾನ್ ನಿರತಾರಯತ್ತಾಂ. ಆ ಶಿಷ್ಯರೆಲ್ಲ ಶತ್ರುಗಳ ಭಯಕ್ಕೆ ಸಿಲುಕಿಬಿಟ್ಟಿದ್ರು. ಏನಾಗ್ತದೋ, ಯಾವ ಕಾಲಕ್ಕೆ ಯಾವ ಮುಸಲ್ಮಾನ್ ಶತ್ರುಗಳು ಆಕ್ರಮಣ ಮಾಡಿ ನಮ್ಮನ್ನು ಧ್ವಂಸ ಮಾಡಿಬಿಡ್ತಾರೋ ಅಂತ ಭಯ. ಮತ್ತೆ ಯಾವ ದೋಣಿಯವರು ಕೂಡ ದೋಣಿ ದಾಟ್ಲಿಕ್ಕೆ ತಯಾರಿಲ್ಲ. ಒಬ್ಬೊಬ್ರು ಯಾರೋ ಕಾಣಿಸಿದ್ರು, ಇಲ್ಲ ನಾವು ದಾಟ್ಸೋದಿಲ್ಲ, ಶತ್ರುಗಳು ಭಯ ಇದೆ, ನಮ್ಮನ್ನೇ ಕೊಂದು ಹಾಕಿಬಿಡ್ತಾರೆ, ನಾವು ಈ ಕೆಲಸ ಮಾಡೋದಿಲ್ಲ ಅಂತ ಎಲ್ಲರೂ ಸುಮ್ಮನೆ ಆಗಿಬಿಟ್ರು. ಆಗ ಆ ಶಿಷ್ಯರು ಮತ್ತಷ್ಟು ಹೆದರಿದ್ರು. ಈ ಕಡೆ ಆಚಾರ್ಯ ಪ್ರಭಾವಕ್ಕೊಳಗಾದಂತಹ ರಾಜ ಭೂಪ ನುನ್ನೈಹಿ, ಆ ರಾಜ ತನ್ನ ಶಿಷ್ಯರ ತನ್ನ ಭಟರನ್ನ ಕೊಟ್ಟು ಕಳಿಸಿದ. ಪ್ಲವ ಅಂದ್ರೆ ಒಂದು ದೋಣಿ, ಅದನ್ನು ಕೊಟ್ಟು ಕಳಿಸಿದ. ಎಲ್ಲ ಸೇರಿ ಒಂದು 10-20 ಜನ ಇದ್ದಿರ್ಬೇಕು ಆಚಾರ್ಯರ ಜೊತೆಗೆ, ಅದಕ್ಕಿಂತ ಹೆಚ್ಚೇನು ಇರ್ಲಿಕ್ಕಿಲ್ಲ. ಅವರೆಲ್ಲ ದೋಣಿಯಲ್ಲಿ ಕೂತ್ಕೊಂಡು ಈ ಕಡೆ ಬಂದರು. ಈ ಕಡೆ ಏನಾಯ್ತು, ಕತ್ತಲಾಗಿತ್ತು, ಸೂರ್ಯಾಸ್ತ ಆಗಿತ್ತಲ್ಲ, ಆಚಾರ್ಯರು ನದಿ ದಾಟುವ ಹೊತ್ತಿಗೆ. ಈ ಕಡೆ ಬಂದಾಗಂತೂ ಇನ್ನೂ ಚೆನ್ನಾಗೇ ಕತ್ತಲಾಗಿಬಿಟ್ಟಿತ್ತು. ಇದು ಬುದ್ಧಿ ಎನ್ನುವ ಹೆಸರಿನ ಒಂದು ಛಂದಸ್ಸು, ಇಂದ್ರವಜ್ರಾದ ಪ್ರಭೇದ, ಈ 31ನೇ ಶ್ಲೋಕ. ಇನ್ನು 32ನೇ ಶ್ಲೋಕ ಏನಿದೆ, ಇದು ಇಂದ್ರವಜ್ರಾದ ಪ್ರಭೇದ ಕೀರ್ತಿ ಎನ್ನುವ ಹೆಸರಿನ ಛಂದಸ್ಸು. ಅದ್ಯಾವುದು ಶ್ಲೋಕ, ವಿಶಂಕಟಂ ಸ್ವಸ್ತಿತಟಿನಿ ತಟಂ ತೇ ದೀಪ ಪ್ರದೀಪ್ತಂ ಜನತಾಭಿಪೂರ್ಣಂ ಸಂಚೋದಯತ್ ಪಂಡಿತ ಮಂಡಲಾಢ್ಯಂ ನಾಥಾವಲೋಕೋತ್ಕ ಹೃದೋಭ್ಯಪಶ್ಯನ್. ಶಿಷ್ಯರೆಲ್ಲ ಈ ಕಡೆ ಬಂದು ನೋಡ್ತಾರೆ, ಆಚಾರ್ಯ ಸುರಕ್ಷಿತವಾಗಿದ್ದಾರೆ. ಸುರಕ್ಷಿತವಾಗಿದ್ದಷ್ಟೇ ಅಲ್ಲ, ಒಂದು ವಿದ್ವೋತ್ಸವ ನಡೆಸ್ತಾ ಇದ್ದಾರೆ. ಆ ಕಡೆ ನದಿ ತೀರ ಇತ್ತಲ್ಲ, ದಕ್ಷಿಣ ಭಾಗದ ನದಿ ತೀರ, ಅದು ವಿಶಂಕಟ, ಯಾವುದೇ ಶತ್ರು ಭಯ ಇಲ್ಲದೆ ಇದ್ದದ್ದು. ಚೆನ್ನಾಗಿ ಎಲ್ಲ ಕಡೆ ದೀವಟಿಕೆಗಳ ವ್ಯವಸ್ಥೆ ಇದೆ. ಸಾಕಷ್ಟು ಜನಸಾಮಾನ್ಯರು, ವಿದ್ವಾಂಸರೆಲ್ಲ ಸೇರಿದ್ದಾರೆ, ರಾಜನ ಸೈನಿಕರು, ರಾಜ. ಸಂಚೋದಯತ್ ಪಂಡಿತ ಮಂಡಲಾಢ್ಯಂ, ದೊಡ್ಡ ಸನ್ಯಾಸಿಗಳು ಯಾರೋ ಜ್ಞಾನಿಗಳು ಬಂದಿದ್ದಾರೆ ಅಂತ ಕೂತ್ಕೊಳ್ಳಿ, ಅಲ್ಲಿದ್ದ ಪಂಡಿತರು ಬೇರೆ ಬೇರೆ ವೇದವಾಕ್ಯಗಳು, ಪುರಾಣ ವಾಕ್ಯಗಳು, ಅವುಗಳ ಬಗ್ಗೆ ಪ್ರಶ್ನೆ, ಚರ್ಚೆ ಇದನ್ನೆಲ್ಲ ನಡೆಸಿದ್ರು. ಈ ಆಚಾರ್ಯ ಶಿಷ್ಯರಿಗೆ ತಮ್ಮ ಗುರುಗಳನ್ನು ಯಾವಾಗ ನೋಡ್ತೀವೋ ಅಂತ ಆತಂಕ ಆಗಿಬಿಟ್ಟಿತ್ತು. ಆಚಾರ್ಯರನ್ನು ನೋಡಿ, ಆಚಾರ್ಯರು ಸಭೆಯಲ್ಲಿ ಆಸೀನರಾಗಿದ್ದು ನೋಡಿ ಬಹಳ ಸಂತೋಷ ಆಯ್ತು ಅವರಿಗೆ. ಆಮ್ನಾಯ ಮಾಮ್ನಾಯ ವಿದಾಂ ವಿದಗ್ಧಂ ಸ್ವಭಾವ ಭೇದಂ ಪ್ರವದಂತಮತ್ರ ದೈವ್ಯಾಂ ಸಭಾಯಾಮಿವ ಪದ್ಮಯೋನಿಂ ಪ್ರೇಕ್ಷಂತ ಸಾಕ್ಷಾತ್ ಸುಖತೀರ್ಥಮೇತೆ. ಇದು ಇಂದ್ರವಜ್ರಾದ ಒಂದು ಪ್ರಭೇದ, ವಾಣಿ ಅಂತ ಈ ಛಂದಸ್ಸು, ಅದನ್ನು ಹಾಗೆ ವರ್ಣನೆ ಮಾಡ್ತಾರೆ. ಆಮ್ನಾಯ ವಿಧಾಂ ವಿದಗ್ಧಂ, ವೇದಜ್ಞಾನಿಗಳಲ್ಲಿ ಅತ್ಯಂತ ಹಿರಿಯರಾದವರು, ಪ್ರಗಲ್ಭ ಪಂಡಿತರು, ಆಚಾರ್ಯರು. ಅವರು ಆಮ್ನಾಯಂ ಪ್ರವದಂತಂ, ವೇದವಾಕ್ಯ ಬಗ್ಗೆ ಪ್ರವಚನ ಕೊಡ್ತಿದ್ರು. ಸ್ವಭಾವ ಭೇದಂ, ಅಲ್ಲಿರುವಂಥ ಅನೇಕ ವಿಶಿಷ್ಟ ಸಂಗತಿಗಳನ್ನು ಅವ್ರ ಎದುರಿಗೆ ಪ್ರವಚನ ಮಾಡ್ತಾ ಇದ್ರು. ಇದು ಸ್ವಭಾವ ಭೇದ ಅಲ್ಲ, ಸ್ವಭಾವ ಭೇದ, ನಾನೇ ತಪ್ಪಾಗಿ ಓದಿದ್ದಷ್ಟೆ. ಅದರ ವೇದದ ಮೂಲ ಅಭಿಪ್ರಾಯ ಏನು, ತೋರಿಕೆ ಅಭಿಪ್ರಾಯ ಏನು, ಮೂಲ ಅಭಿಪ್ರಾಯ ಏನು ಅನ್ನೋದನ್ನು ವರ್ಣನೆ ಮಾಡ್ತಿದ್ರು. ಅದು ನೋಡಿ ಈ ಶಿಷ್ಯರಿಗೆ ಎಷ್ಟು ಸಂತೋಷ ಆಯ್ತು ಅಂದರೆ,
ದೇವತೆಗಳ ಸಭೆ, ಅಲ್ಲಿ ಚತುರ್ಮುಖ ಕುಳಿತಂತೆ. ಅವ್ರಿಗೆ ಸಂತೋಷ ಆಗಿಬಿಡ್ತದೆ ನೋಡಿ, ಆ ದೃಶ್ಯ ನೋಡಿ. ಸಾಕ್ಷಾತ್ ಸುಖತೀರ್ಥ ಮೇತೆ. ಸುಖತೀರ್ಥ ಅಂದ್ರೆ ಆನಂದ ತೀರ್ಥ. ಇದು ವಾಣಿ ಅನ್ನೋ ಛಂದಸ್ಸು. ಆಚಾರ್ಯರನ್ನ ಪದ್ಮನಿಗೆ ಚತುರ್ಮುಖ ಬ್ರಹ್ಮನಿಗೆ ಹೋಲಿಸಿದ್ರು. ಛಂದಸ್ಸು ವಾಣಿ. ವಾಣಿ ಅಂದ್ರೆ ಸರಸ್ವತಿ. ಪ್ರಾಪ್ತಸ್ತೋ ಹಸ್ತಿನ ರಾಜಧಾನಿಂ ಮಾಸಾನುವಾಸಿ ಹಸಮಾಸ ಯೋಗ್ಯಾನ್ ಮಠಾಂತರೇ ನಂತಗುಣಾಂತರಸ್ಸನ್ ಏಕಾಂತ ದೇಶೇ ಸರಿತೋ ಸಮೀಪೇ. ಮುಂದೆ ಇದು ಶಾಲಾ ಅನ್ನುವ ಹೆಸರಿನ ಒಂದು ಛಂದಸ್ಸು. ಹಸ್ತಿನಾವತಿಗೆ ಬಂದರು, ಹಸ್ತಿನಪುರಕ್ಕೆ ಬಂದರು ಆಚಾರ್ಯರು. ಅಷ್ಟೊತ್ತಿಗೆ ಮಳೆಗಾಲ ಪ್ರಾರಂಭ ಆಗಿತ್ತು. ಮಳೆಗಾಲ ಪ್ರಾರಂಭ ಆಗಿದ್ದರಿಂದ ಆಷಾಢ ಮಾಸ ಬಂದಿದ್ದರಿಂದ ಅಲ್ಲಿ ಚಾತುರ್ಮಾಸಕ್ಕೆ ಅಂತ ಅವ್ರು ಕೂತ್ಕೊಂಡ್ರು. ಮಾಸಾನ್ ಉವಾಸ ಇಹಸ ಮಾಸಯೋಗ್ಯಾನ್. ಇಲ್ಲಿ ಮಾಸಯೋಗ್ಯಾನ್ ಮಾಸಾನ್ ಅಂತ ಬಹುವಚನ ಇದೆ. ಬಹುವಚನ ಇದ್ದಿದ್ದರಿಂದ ಆ ಕಾಲಕ್ಕೆ 4 ತಿಂಗಳು ಪೂರ್ತಿಯಾಗಿ ಚಾತುರ್ಮಾಸಕ್ಕೆ ಕೂತ್ಕೊಳ್ಳುವಂಥ ಪದ್ಧತಿನೇ ಇತ್ತು. ಅದು ಮುಂದೆ 2 ತಿಂಗಳು 50 ದಿವಸಕ್ಕೆ ಬಂತು. 2 ತಿಂಗಳಾಗಿದ್ದರೆ ದ್ವಿವಚನ ಇರ್ತಿತ್ತು. ಸಂಸ್ಕೃತದಲ್ಲಿ ಏಕವಚನ, ದ್ವಿವಚನ, ಬಹುವಚನ ಇರೋದ್ರಿಂದ ದ್ವಿವಚನ ಇರ್ತಿತ್ತು. ಬಹುವಚನ ಇರೋದ್ರಿಂದ ಆ ಕಾಲದಲ್ಲಿ 4 ತಿಂಗಳನ್ನು ಕೂತ್ಕೊಳ್ಳೋ ಸಂಪ್ರದಾಯ ಇತ್ತು. ಆ ಕಾಲಕ್ಕೇನು ಇತ್ತೀಚಿನವರೆಗೂ ಇದ್ದಿರಬೇಕು, ಮತ್ತೆ ಈಗ ಇತ್ತೀಚೆಗೆ ಮಾತ್ರ ಅದು ಹೋಗಿರ್ಬೇಕಷ್ಟೆ. ಮಠಾಂತರೆ, ಯಾವುದೋ ಒಂದು ಮಠ, ಅಲ್ಲಿ ಅನಂತ ಗುಣಾಂತರಸ್ಸನ್, ಭಗವಂತನ ಆರಾಧನೆ ನಿತ್ಯ, ಪ್ರವಚನ, ಪೂಜೆ ಅವುಗಳ ಮೂಲಕ. ಏಕಾಂತ ದೇಶ, ಅತ್ಯಂತ ಒಂದು ಏಕಾಂತ ಇರುವಂಥ ಧ್ಯಾನ ಪ್ರವಚನಗಳಿಗೆ ಯೋಗ್ಯವಾದಂಥ ಜಾಗ. ಸರಿತಃ ಸಮೀಪೆ, ಗಂಗಾ ನದಿ ತೀರಾ ಸಮೀಪ ಅಲ್ಲ, ಸ್ವಲ್ಪ ದೂರದಲ್ಲಿ ಒಂದು ಮಠ, ಯಾವುದೋ ಒಂದು ಮಠ, ಅಲ್ಲಿ ಅವರು ಚಾತುರ್ಮಾಸಕ್ಕೆ ಅಂತ ಕೂತ್ಕೊಂಡ್ರು. ಇದು ಶಾಲಾ ಅನ್ನುವ ಹೆಸರಿನ ಛಂದಸ್ಸು. ಭಿತ್ವಾ ಭುವಂ ದೇವನದಿ ಜಗಾಮ ಶಾಖಾ ವಿಶೇಷೇಣ ನಿಷೇವಿತುಂ ತಂ ವಾಣೀಚ ಯತ್ ಪ್ರೇಷ್ಯತೆಯ ಕೃತಾರ್ಥ ಶಿವಾದಿ ವಂದ್ಯ ನತದತ್ತ ಚಿತ್ರಂ. ಆಚಾರ್ಯರು ಗಂಗಾ ನದಿಗೆ ನಿತ್ಯ ಸ್ನಾನಕ್ಕೆ ಹೋಗ್ತಿದ್ರು. ಗಂಗಾ ನದಿಗಿಂತ ಸ್ವಲ್ಪ ದೂರದಲ್ಲಿತ್ತು ಮಠ, ಆಗ ಸ್ನಾನಕ್ಕೆ ಹೋಗುವಷ್ಟು ಸಮೀಪನೇ ಇದ್ದಿರಬೇಕು. ದಿವಸ ಅಲ್ಲಿ ನದಿಗೆ ಸ್ನಾನಕ್ಕೆ ಹೋಗ್ತಿದ್ರು. ಆ ದೇವನದಿ ಆಚಾರ್ಯರಿಗೆ ಸೇವೆ ಮಾಡಬೇಕು ಅಂತ ಒಂದು ಬಾರಿ ಅದಕ್ಕೆ ಅಪೇಕ್ಷೆ ಬಂತು. ಅದೇನು ಮಾಡಿತ್ತು ಅಂತಂದ್ರೆ, ಭಿತ್ವಾ ಭುವಂ ದೇವನದಿ ಜಗಾಮ. ಬಹಳ ದೂರ ಯಾಕೆ ಹೋಗ್ಬೇಕು ಆಚಾರ್ಯರ ಸ್ನಾನಕ್ಕೆ, ಆಚಾರ್ಯರಿಗೆ ತೀರಾ ಅಲ್ಲೇ ಸಮೀಪ ಸೇವೆ ಮಾಡೋಣ ಅಂತ ವಿಚಾರ ಮಾಡಿ ಆ ಮಠದ ಸಮೀಪ ಭುವಂ ಭಿತ್ವ, ಒಂದು ಬಾರಿ ನೀರಿನ ಬುಗ್ಗೆ ಹೊರಗೆ ಬಂತು, ಒಂದು ಚಿಲುಮೆ. ಆ ರೂಪದಲ್ಲಿ ಆ ಗಂಗಾ ನದಿಯೇ ಬಂದ್ಬಿಡ್ತು. ಅದು ಶಾಖಾ, ಗಂಗಾ ನದಿಗೆ ಅನೇಕ ಶಾಖೆಗಳಿವೆ, ಅದರಲ್ಲಿ ಒಂದು ಶಾಖೆ ಈ ಮಠದ ಸಮೀಪ ಬಂತು. ಅದು ಮುಂದೆ ಅಲ್ಲಿ ಎಷ್ಟು ದಿವಸ ಇತ್ತು ಅದೆಲ್ಲ ಗೊತ್ತಿಲ್ಲ, ಮುಂದೆ ಅದು ಒಣಗಿ ಹೋಯ್ತೋ ಬಿಡ್ತೋ ಅದೆಲ್ಲ ಗೊತ್ತಿಲ್ಲ. ಅಂತೂ ಆಚಾರ್ಯ ಸೇವೆ ಮಾಡ್ಲಿಕ್ಕಾಗಿ ಹಾಗೆ ದೇವನದಿಯೇ ಬಂದುಬಿಡ್ತು. ಇದೇನು ಆಶ್ಚರ್ಯ ಅಲ್ಲ, ಯಾಕೆಂದ್ರೆ ವಾಣಿಜ್ಯ ಯತ್ಪೇಕ್ಷತೆಯ ಕೃತಾರ್ಥ, ಸ್ವಯಂ ಭಾರತೀ ದೇವಿಯೇ ಈ ಮುಖ್ಯ ಪ್ರಾಣನ ಸೇವೆಯನ್ನು, ಸರಸ್ವತಿ ದೇವಿ ಚತುರ್ಮುಖನ ಸೇವೆಯನ್ನು ಮಾಡ್ತಾಳೆ. ಸೇವೆ ಮಾಡಿ ಕೃತಾರ್ಥಳಾಗ್ತಾಳೆ. ಯಾಕೆಂದ್ರೆ ಅವಳು ಶಿವಾದಿ ವಂದ್ಯ, ಗರುಡಶೇಷಾದಿ ರುದ್ರರ ಗೌರವಕ್ಕೆ ಪಾತ್ರರಾದವಳು. ಅಂಥವರಿಗೆ ಈ ಗಂಗಾ ನದಿ ಸೇವೆ ಮಾಡ್ತಾಳೆ ಅಂತಂದ್ರೆ ಅದೇನು ಆಶ್ಚರ್ಯ ಅಲ್ಲ. ಶಿವಾದಿ ವಂದ್ಯ ನ ತದತ್ತ ಚಿತ್ರಂ. ಇದು ಬಾಲ ಅಂತ ಒಂದು ಛಂದಸ್ಸು ನೋಡ್ರಿ. ಬಾಲ ಅಂದ್ರೆ ಯುವತಿ, ಸ್ತ್ರೀ. ಆ ಶ್ಲೋಕದಲ್ಲಿ ಹೇಳುವಂಥ ವಿಷಯ ಏನಿದೆ ಅದು ತಕ್ಕಂತೆ ಅಂತಂಥ ಛಂದಸ್ಸನ್ನು ಪ್ರಯೋಗ ಮಾಡ್ತಾರೆ. ಹಿಂದೆ ಶಾಲಾ ಅಂತ ಛಂದಸ್ಸು ಅಂತ ಬಂದಿತ್ತು, ಒಂದು ಮಠದಲ್ಲಿ ಆಚಾರ್ಯ ಕೂತ್ಕೊಂಡ್ರು ಅಂತ ಬಂದಿತ್ತು. ಅಲ್ಲಿ ವಾಣಿ ಅಂತ ಅದಕ್ಕಿಂತ ಹಿಂದಿನ ಛಂದಸ್ಸು ಬಂದಿತ್ತು. ಅದು ಚತುರ್ಮುಖ ಬ್ರಹ್ಮನಂತೆ ಆಚಾರ್ಯರು ಆ ಮಠದಲ್ಲಿ ಶಿಷ್ಯರಿಗೆ ಕಂಡ್ರು ಅಂತ ವಿಷಯ ಬಂದಿತ್ತು. ಮುಂದೆ ಏನಾಯಿತು, ಗಂಗಾ ನದಿ ಹೀಗೆ ಇವ್ರಿಗೆ ಸೇವೆ ಮಾಡ್ತಲ್ಲ, ಆ ಸೇವೆ ಮಾಡಿದ ಮೇಲೆ ಆ ಗಂಗಾ ನದಿಗೆ ಕೇವಲ ನೀರಿನ ರೂಪದಲ್ಲಿ ಸೇವೆ ಮಾಡೋದು ಬೇಡ, ಮೂರ್ತಿಮತ್ತಾಗಿ ಬಂದು ಆಚಾರ್ಯರಿಗೆ ನಮಸ್ಕಾರ ಮಾಡಬೇಕು ಅಂತ ಒಂದ್ಸರಿ ಅನಿಸ್ತು. ಆವಾಗ ಆಕೆ ಏನು ಮಾಡಿದ್ಲು ಅಂದರೆ, ಗುರುಪ್ರಭರಹಸ್ಯ ಪದಾರವಿಂದಂ ವಿದೂರತಸ್ಸ ಪ್ರಣನಾಮ ಮೂರ್ತ ಔದಾರ್ಯ ಸೌಂದರ್ಯ ತನುಂ ತಾಂ ಆಲಕ್ಷ್ಯ ಶಿಷ್ಯೈರತಿ ವಿಸ್ಮಿತಂ ತೈಹಿ. ಇದು ಮಾಲಾ ಅಂತ ಪ್ರಭೇದ, ಇದು ಶಿಷ್ಯ ಈ ಛಂದಸ್ಸು. ಗುರುಪ್ರಭರಹ, ಶ್ರೇಷ್ಠ ಅತ್ಯಂತ ದೊಡ್ಡ ಗುರುಗಳಿವರು. ಅವರ ಪಾದಾರವಿಂದಕ್ಕೆ ಆಕೆ ದೂರದಿಂದ ಬಂದು ನಮಸ್ಕಾರ ಮಾಡಿದ್ದು. ಸನ್ಯಾಸಿಯನ್ನು ಮುಟ್ಟುವಂತಿಲ್ಲ, ಮತ್ತು ಯಾವುದೇ ಒಬ್ಬ ಪರಸ್ತ್ರೀ ಮತ್ತೊಬ್ಬ ಪರಪುರುಷನನ್ನು ಮುಟ್ಟಿ ನಮಸ್ಕಾರ ಮಾಡುವಂತಿಲ್ಲ, ದೂರದಿಂದಲೇ ನಮಸ್ಕಾರ ಮಾಡಿದ್ಲು. ಅದು ಹೇಗೆ, ಮೂರ್ತಿ ರೂಪದಿಂದ ಬಂದ್ಲು.
ಆ ಶಿಷ್ಯರಿಗೆ ಗೊತ್ತಾಯ್ತು ಇದು ಸಾಮಾನ್ಯ ಮನುಷ್ಯ ಸ್ತ್ರೀ ಅಲ್ವೇ ಅಲ್ಲ ಇದು. ಯಾಕೆಂದ್ರೆ ಔದಾರ್ಯ ಸೌಂದರ್ಯ ತನು, ಅತ್ಯಂತ ಅದ್ಭುತವಾದ ಸೌಂದರ್ಯ ಮತ್ತೆ ಅದ್ಭುತವಾದ ತೇಜಸ್ಸು ಮುಖದಲ್ಲಿ, ಆ ದೇವಿ ಕಳೆ ಇರ್ತದೆ ಆ ಸ್ತ್ರೀಗೆ. ಅವಳನ್ನು ನೋಡಿ ಆಲಕ್ಷ್ಯ ಶಿಷ್ಯೈಹಿ ಅತಿ ವಿಸ್ಮಿತಂ, ಅತ್ಯಂತ ಆಶ್ಚರ್ಯವೇ ಆಯ್ತು. ಆ ಶಿಷ್ಯರು ಕೂಡ ಅಂಥ ದೈವಿ ಸಂಗತಿಗಳನ್ನು ನೋಡ್ಲಿಕ್ಕೆ ಶಕ್ತಿ ಇದ್ದವರೇ ಆಗಿದ್ರು, ಅದಕ್ಕಾಗಿ ಅವ್ರಿಗೆ ಕಾಣಿಸ್ತು. ಬೇರೆಯವರಿಗೆ ಅದು ಕಾಣುವ ಸಂಗತಿನೂ ಅಲ್ಲ. ತೇನೋಪಯಾತೇನ ಕದಾಚನಾಥ ವಾರಾಣಸೀಂ ಪಾಪ ನಿವಾರಣೇನ ಅವಾದಿವಾಣಿ ಬಲಿನ ಸ್ವಶಿಷ್ಯಾನ್ ವಿಲೋಕ್ಯ ಲೀಲಾವಸರೇವ ಲಿಪ್ತಾನ್. ಮುಂದೆ ವಾರಾಣಸಿ ಕಾಶಿಯಲ್ಲಿ ನಡೆದಂಥ ಒಂದು ಘಟನೆ ಬಗ್ಗೆ ಇಲ್ಲಿ ಹೇಳ್ತಾರೆ. ಪಾಪ ಪರಿಹಾರಕರಾದಂಥ, ಪಾಪ ಅಂದರೆ ದೋಷ, ಮನಸ್ಸಿನ ದೋಷಗಳು, ಅದನ್ನೆಲ್ಲ ಪರಿಹಾರ ಮಾಡುವಂಥ ಈ ಆಚಾರ್ಯರು ಅವರು ಕಾಶಿಗೆ ಬಂದರು. ಅಲ್ಲಿ ಸ್ವಲ್ಪ ದಿವಸ ಇದ್ದಾಗ ಆಚಾರ್ಯರಿಗೆ ತಮ್ಮ ಶಿಷ್ಯರಿಗೆ ಒಂದು ರೀತಿ ಬುದ್ಧಿ ಕಲಿಸ್ಬೇಕು, ಅವ್ರಿಗೊಂದು ತರಬೇತಿನೂ ಕೊಡಬೇಕು ಅಂತ ಅನಿಸ್ತು. ಏನಾಗಿತ್ತು ಆಚಾರ್ಯರಿಗೆ, ಆ ಶಿಷ್ಯರಿಗೆ ಅಂತಂದ್ರೆ, ಅವರು ಅವಲಿಪ್ತಾನ್ ಎಲ್ಲ ಇನ್ನು ಹರೆಯದಲ್ಲಿದ್ದ ಶಿಷ್ಯರು, ಬಹುತೇಕ ಎಲ್ಲ ಬ್ರಹ್ಮಚಾರಿ ಶಿಷ್ಯಂದ್ರು ಅವರೆಲ್ಲ ಹರೆಯದಲ್ಲಿದ್ದವರು, 20-30 ಆ ವಯಸ್ಸಿನಲ್ಲಿದ್ದವರು. ಆಚಾರ್ಯರ ವಯಸ್ಸು ಎಷ್ಟಿತ್ತು ಅಂತ ಇಲ್ಲೇನು ಉಲ್ಲೇಖ ಎಲ್ಲಿ ಇಲ್ಲ. ಅವರಿಗೆ ಎಲ್ಲರೂ ಬಲಿಷ್ಠರು, ಮೊದಲಿಂದಲೂ ಮಲ್ಲ ಯುದ್ಧ ಇತ್ಯಾದಿಗಳನ್ನೆಲ್ಲ ಮಾಡಿದವರೇ. ಅವಲಿಪ್ತರಾಗಿ ಸ್ವಲ್ಪ ಅಹಂಕಾರ ಇತ್ತು ಅವ್ರಿಗೆ, ಭಾರಿ ನಾವೆಲ್ಲ ಬಲಿಷ್ಠರು ಅಂತ ಹೇಳಿ. ಅವರಿಗೆ ಬಲ ಅಂದ್ರೆ ಏನು ಅಂತ ತೋರಿಸ್ಬೇಕು ಅಂತ ಆಚಾರ್ಯರಿಗೆ ಒಂದು ಬಾರಿ ಅನಿಸ್ತು. ಲೀಲಾವಸರೆ ಪಾಠ ಪ್ರವಚನ ಎಲ್ಲ ಮುಗಿದಿತ್ತು. ಪಾಡ್ಯ, ಅಷ್ಟಮಿ, ಹುಣ್ಣಿಮೆ, ಅಮಾವಾಸ್ಯೆ ಇಂಥ ತಿಥಿಗಳು. ಹಾಗಲ್ಲೇನಿಲ್ಲ, ಸುಮ್ಮನೆ ನಾನು ಹೇಳಿದೆ ಅಷ್ಟೆ, ಆ ಥರ ಇದ್ದಿರಬೇಕು ಅಂತ. ಇದು ರಾಮ ಅನ್ನೋ ಛಂದಸ್ಸು ಈ ಶ್ಲೋಕದ್ದು. ಆಚಾರ್ಯರು ಅವ್ರಿಗೆ ಹೇಳಿದ್ರಂತೆ, ನಿಯುದ್ಧ ಸಿದ್ಧೈ ಯುಗಪದ್ಧಿವೀರಂ ಮನ್ಯಾಭವಂತೋ ಅಭಿಪತಂತು ಮಾಂ ದ್ರಾಕ್ ಸಮಸ್ತ ಶಕ್ತಿಂ ನ ಯುನಕ್ತಿ ಯಸ್ವಾಂ ಅತ್ರಾಸ್ಮದಾಜ್ಞಾಂ ಸ ನಿರಾಕರೋತಿ. ನಾವೆಲ್ಲ ಈಗ ಮಲ್ಲ ಯುದ್ಧ ಮಾಡೋಣ, ಅದು ಒಬ್ಬೊಬ್ಬರಾಗೆ ಅಲ್ಲ, ನನ್ನ ಜೊತೆ ನೀವು ಒಬ್ಬೊಬ್ಬರು ಮಲ್ಲ ಯುದ್ಧ ಮಾಡೋದಲ್ಲ, ಎಲ್ಲರೂ ಸೇರಿ ನನ್ನ ಮೇಲೆ ನೀವು ಆಕ್ರಮಣ ಮಾಡಬೇಕು. ಯುಗಪತ್ ನಿಯುದ್ಧ ಅಂದ್ರೆ ದ್ವಂದ್ವ ಯುದ್ಧ, ಪರಸ್ಪರ ಇಬ್ಬಿಬ್ಬರಲ್ಲಿ ನಡೆಯುವಂಥ ಯುದ್ಧ ಅದು. ಆದರೆ ನೀವೆಲ್ಲರೂ ಸೇರಿ ಬರಬೇಕು. ವೀರಮ್ಮನ್ಯ, ಯಾಕಂದ್ರೆ ನೀವೆಲ್ಲರೂ ಏನು ತಿಳ್ಕೊಂಡಿದ್ದೀರಿ, ಮಹಾಪರಾಕ್ರಮಿಗಳು, ಶಕ್ತಿಶಾಲಿಗಳು ಅಂತ ತಿಳ್ಕೊಂಡಿದ್ದೀರಿ. ಎಲ್ಲರೂ ಸೇರಿ ನನ್ನ ಮೇಲೆ ಆಕ್ರಮಣ ಮಾಡಬೇಕು. ಗುರುಗಳ ಮೇಲೆ ಆಕ್ರಮಣ ಮಾಡೋದು ಹೇಗೆ, ಗುರುಗಳಿಗೆ ದ್ರೋಹ ಬಗದಂಗೆ ಆಗ್ತದಲ್ಲ ಅಂಥೇಳಿ ನಿಮ್ಮ ಶರೀರದೊಳಗಿರೋ ಶಕ್ತಿಯನ್ನು ನೀವೇನಾದ್ರು ಕಡಿಮೆ ಉಪಯೋಗ ಮಾಡಿದರೆ ಅದು ನಡೆಯೋದಿಲ್ಲ. ಹಂಗೆ ಮಾಡುವಂತಿಲ್ಲ. ನಿಮ್ಮ ಪೂರ್ಣ ಶಕ್ತಿ, ಪೂರ್ಣ ಪರಾಕ್ರಮ ತೋರಿಸ್ಬೇಕು. ಇಲ್ಲದೆ ನನ್ನ ಆಜ್ಞೆ ಮೀರಿದಂತೆ. ಆಚಾರ್ಯರು ಅವರಿಗೆ ಒಂದು ರೀತಿ ಆಣೆ ಹಾಕಿಬಿಟ್ರು. ಆ ಗುರುಗಳೇ ಹಿಂಗೆ ಹೇಳಿದಾರೆ ಅಂದಮೇಲೆ ನಾವ್ಯಾಕೆ ಬಿಡಬೇಕು ಅಂತ ಅವ್ರು ಆಲೋಚನೆ ಮಾಡಿ ಎಲ್ಲರೂ ಆಚಾರ್ಯರ ಮೇಲೆ ದಂಡೆತ್ತಿ ಬಂದರು. ಇದು ಹಂಸಿ ಅಂತ ಒಂದು ಛಂದಸ್ಸು. ಇತೀರಯನ್ ಪಂಚದಶೈಷಯೂನಃ ಪ್ರಾಪ್ತಾನ್ ಪ್ರಯುದ್ಧಾನ್ ಯುಗಪನ್ ನಿಪಾತ್ಯ ಉತ್ಥೀಯತಾಂ ಯಸ್ಯ ಸಮರ್ಥತಾ ಸ್ಯಾತ್ ಇತಿ ಬ್ರುವಾಣಃ ಶನಕೈರ್ ಜಹಾಸ. ಇದು ಆರ್ದ್ರ ಅಂತ ಒಂದು ಛಂದಸ್ಸು. ಏನಾಯ್ತು, ಆಚಾರ್ಯರು ಈಗ ಹೇಳಿದ ಕೂಡಲೇ 15 ಜನ ಯುವಕರಾದ ಶಿಷ್ಯರು ಇವ್ರ ಮೇಲೆ ಬಂದರು. ಇದರಲ್ಲಿ ಸನ್ಯಾಸಿಗಳು ಅಲ್ಲದೆ ಇದ್ದವರು ಎಲ್ಲರೂ ಇದ್ದಿರಬೇಕು, ಅಥವಾ ಅವ್ರು ಪ್ರತ್ಯೇಕವಾಗಿ ಇವ್ರು ಪ್ರತ್ಯೇಕವಾಗಿ ಬಂದರು, ಅದೆಲ್ಲ ಏನು ಇಲ್ಲಿ ವಿವರ ಇಲ್ಲ. ಅಂತೂ ಯುವಕರಾದ 15 ಜನ ಶಿಷ್ಯರು, ಒಟ್ಟಾರೆ ಇದ್ದವರೇ 20-30 ಜನ. ನಾನು ಹೇಳಿದ್ನಲ್ಲ ಅವಾಗ 15 ಜನ ಬಂದರು. ಅಥವಾ ಸಂದರ್ಭಕ್ಕೆ ತಕ್ಕಂತೆ ಒಂದು 5-10 ಜನ, 5-10 ಹೀಗೆ. ಯಾಕಂದ್ರೆ ಅದು ಅನೇಕ ಕಡೆ ಈ ನಿರ್ದಿಷ್ಟವಾದ ಸಂಖ್ಯೆಯ ಶಬ್ದಗಳಿಂದ, ಸಂಸ್ಕೃತದ ಶಬ್ದಗಳಿಂದ ಅದು ಸಿಗೋದಿಲ್ಲ. ಮುಂದೂ ಕೆಲವು ಕಡೆ ಅಂಥ ಒಂದು ಗೊಂದಲಕ್ಕೆ ಕಾರಣ ಆಗುವಂಥ ಸನ್ನಿವೇಶಗಳು ನೋಡ್ತೀವಿ. ಇಲ್ಲಿ ಅಂತೂ ಒಂದಿಷ್ಟು ಜನ ಬಂದರು. ಬಂದ ಕೂಡಲೇ ಆಚಾರ್ಯರು ಅವರೆಲ್ಲರನ್ನು ಕೂಡ ಒಂದೇ ಸರಿ ಸೋಲಿಸಿಬಿಟ್ರು. ಒಂದೇ ಸರಿ ಸೋಲಿಸಿ ಅವ್ರನ್ನ ಕೆಳಗೆ ಬೀಳಿಸಿಬಿಟ್ರು. ಈ ವ್ಯಾಖ್ಯಾನಗಳಲ್ಲೆಲ್ಲ ಪಂಚಾಧಿಕ ದಶ 10+5 ಅಂತ ಹೀಗೆ ವರ್ಣನೆ ಮಾಡಿದ್ದಾರೆ. ಅದೊಂದು 15 ಅಂತ ತಿಳ್ಕೊಳ್ಬೋದು, ಅದೇನು ತಪ್ಪಲ್ಲ. ಅದು ಕೆಲವು ಕಡೆ ಹಾಗೆ ಆಗ್ತದೆ ಅಂತ ಹೇಳಿದಷ್ಟೆ. ಎಲ್ಲರನ್ನೂ ಕೆಳಗೆ ಬೀಳಿಸಿದ್ರು. ಬೀಳಿಸಿ ಅವ್ರಿಗೆ ಹೇಳಿದ್ರಂತೆ, ಉತ್ಥೀಯತಾಂ ಯಸ್ಯ ಸಮರ್ಥತಾ ಸ್ಯಾತ್. ಈಗ ನಿಮ್ಮನ್ನು ಬೀಳಿಸಿದಿನಲ್ಲ, ಯಾರಿಗೆ ಶಕ್ತಿ ಇದೆ ಅವ್ರ ಮೇಲೆ ಹೇಳ್ರಿ ನೋಡೋಣ.
ನಿಮಗೆ ನಿಜವಾದ ಶಕ್ತಿ ಇದ್ರೆ. ಶನಕೈಹಿ ಜಹಾಸ, ಸ್ವಲ್ಪ ನಕ್ಕರು ಕೂಡ ಆಚಾರ್ಯರು. ಅವ್ರ ಮೇಲೆ ಆಚಾರ್ಯರು ಒಂದು ಕೈ ಇಟ್ಟಿದ್ರು, ಕೈಯೋ ಒಂದು ತಮ್ಮ ಮೊಣಕಾಲ ಏನೋ ಒಂದು ಇಟ್ಟಿದ್ರು. ಆಚಾರ್ಯ ಅವ್ರ ಮೇಲೆ ಪೂರ್ತಿ ಕೂತಿದ್ದಿಲ್ಲ. ಈ ಜತ್ತಿಗಳಾದವ್ರು ಒಬ್ಬರನ್ನ ಬೀಳಿಸಿ ಅವರು ಎದೆ ಮೇಲೆ ಕೂಡ್ತಾರಲ್ಲ, ಎದೆ ಮೇಲೆ ಬೆನ್ನ ಮೇಲೆ, ಹಾಗ ಅವ್ರೇನು ಕೂತಿದ್ದಿಲ್ಲ, ಅಂತೂ ಸುಮ್ಮನೆ ಒಂದು ಕೈ ಇಟ್ಟಿದ್ರು ಅಂತ ಕಾಣಿಸ್ತದೆ. ಏನ್ ಮಾಡಿದ್ರು ಅಂತ ಅಲ್ಲಿ ಅಷ್ಟು ಸ್ಪಷ್ಟವಾಗಿಲ್ಲ. ಅಂತ ಅವ್ರಿಗೆ ಮೇಲೆ ಏಳ್ಲಿಕ್ಕೆ ಬರದಂತೆ ಅವ್ರನ್ನ ಅದಿ ಮಾಡಿದ್ರು. ಇಷ್ಟಂತೂ ನಿಜ. ಸೌಮೇರವಂ ಗೌರವಂ ಆವಹಂತಿ ತವಾಂಗಮಂಗಾಂಗುಲಯಶ್ಚನೋಂಗೆ ಪುರಾವಿನಶ್ಯಾಮ ಇತೋ ದಯಾಲೋ ಸ್ವಾಮಿನ್ ವಿಮುಂಚೆ ತ್ಯವದಂಸ್ತದಾತೆ. ಸ್ವಾಮಿ ದಯಮಾಡಿ ನಿಮ್ ಕೈ ತೆಗೀರಿ, ನಮಗೆ ಸಾಯುವಂತಾಗಿದೆ. ನಿಮ್ಮ ಶರೀರ ನಮ್ಮ ಮೇಲೆ ಏನು ಇದೆಯಲ್ಲ, ಈಗ ಮೇರು ಪರ್ವತವು ನಮ್ಮ ತಲೆ ಮೇಲೆ ಇಟ್ಟಂತೆ ಆಗ್ತದೆ. ಸೌಮೇರವ, ಸುಮೇರು ಪರ್ವತದ ಗೌರವ ಭಾರ, ಅಂತ ದೊಡ್ಡ ಭಾರ. ತವ ಅಂಗಂ ಅಂಗುಲಯಶ್ಚ, ನಿಮ್ಮ ಶರೀರ, ನಿಮ್ಮ ಕೈಯೋ ಕಾಲೋ ಎಂಥದ್ದು, ಅಂಗುಲಿ ಬೆರಳುಗಳು, ಅದಕ್ಕಾಗಿ ಸುಮ್ಮನೆ ಈಗ ಬೆರೆ ಇಟ್ಟಿದ್ದಿರ್ಬೇಕು ಅಂತ ನಾನು ಅಂದೆ. ಅಥವಾ 10-15 ಜನ ಇದ್ದಿದ್ರಿಂದ ಕೆಲವ್ರನ್ನ ಕಾಲಿನಿಂದ ಕೆಲವ್ರನ್ನ ಕೈಯಿಂದ ಅದು ಇಟ್ಟಿದ್ದಿರ್ಬೇಕು. ಪುರಾ ವಿನಶ್ಯಾಮ ಇತೋ ದಯಾಲು, ಇನ್ನೂ ಹೆಚ್ಚು ಹೊತ್ತಾದ್ರೆ ನಾವು ಕಥೆ ಮುಗಿತದೆ ನಮ್ದು, ನಾವೆಲ್ಲ ಸತ್ತು ಹೊತ್ತು ಹೋದೇವೆ ಎಲ್ಲಾರ. ಆದ್ರಿಂದ ಸಾಯೋದಕ್ಕಿಂತ ಮೊದಲೇ ನಮ್ಮನ್ನು ಬಿಟ್ಟು ಬಿಡ್ರಿ ದಯಮಾಡಿ ಅಂತ ಅವರೆಲ್ಲ ಬೇಡ್ಕೊಂಡ್ರು. ಸ್ವಾಮಿನ್ ವಿಮುಂಚ, ಬಿಡ್ರಿ ನಮ್ಮನ್ನ ಇತ್ಯವದನ್ನು. ಜಾಯ ಅಂತ ಇದೊಂದು ಛಂದಸ್ಸು ಇಲ್ಲಿ ಬಂದದ್ದು. ತೇನಾತ ಮುಕ್ತೈರತಿ ಅತಿ ವಿಸ್ಮಿತೈಸ್ತೈಃ ಅತಿ ವಿಸ್ಮಯಸ್ತೈಃ ಅವಾಪ್ಯ ನಾಲೋಚ್ಯ ಹಿ ತತ್ಸ್ವರೂಪಂ ಯದ್ರೂ ವಿಜೃಂಭೇಣ ಶಂಭುಚಕ್ರಂ ಜಗತ್ ಸಮಸ್ತಂ ನಿಯತಂ ನಿಕಾಮಂ. ಆಮೇಲೆ ಆ ಆಚಾರ್ಯ ಅವ್ರನ್ನ ಬಿಟ್ರು, ತಮ್ಮ ಶಕ್ತಿ ಪ್ರದರ್ಶನ ಒಂದು ಬಾರಿ ಮಾಡಿದ್ಮೇಲೆ. ಅವರಿಗೆ ಭಾರಿ ಆಶ್ಚರ್ಯ, ಹೇಗೆ ಆಚಾರ್ಯರು ಒಬ್ಬರೇ ನಮ್ಮನ್ನೆಲ್ಲರನ್ನು ಸೋಲಿಸಿದ್ರು, ಮತ್ತೆ ಅಷ್ಟು ಭಾರ ಹೇಗೆ ನಮಗೆ ಬಂತು, ಹೇಳಲಿಕ್ಕೆ ಆಗ್ಲಿಲ್ಲಲ್ಲ. ಯಾಕೆ ಅವ್ರಿಗೆ ಶಿಷ್ಯರಿಗೆಲ್ಲ ಆಶ್ಚರ್ಯ ಅಂದ್ರೆ, ಅನಾಲೋಚ್ಯ ತತ್ಸ್ವರೂಪಂ, ಆಚಾರ್ಯರ ಮೂಲ ಸ್ವರೂಪ ಗೊತ್ತಾಗಿದ್ರೆ ಅದೇನು ಆಶ್ಚರ್ಯ ಅನಿಸ್ತಿರ್ಲಿಲ್ಲ. ಯಾಕೆಂದ್ರೆ ಯಾವ ಆ ಮುಖ್ಯ ಪ್ರಾಣನ ಮೂಲ ಸ್ವರೂಪದ ಭ್ರೂ ವಿಜೃಂಭ, ಹುಬ್ಬು ಒಂದು ಬಾರಿ ಕೊಂಕಿದ್ರೆ ಸಾಕು, ಆತ ಹೆಚ್ಚು ಪ್ರಯತ್ನ ಪಡಬೇಕಾಗಿಲ್ಲ. ಸಶಂಭು ಚಕ್ರಂ, ಗರುಡಶೇಷ ರುದ್ರಾದಿಗಳ ಸಮೇತ ಈ ಜಗತ್ತೆಲ್ಲ ನಿಯತಂ, ಆ ಜಗತ್ತು ನಿಯಮನಕ್ಕೊಳಗಾಗ್ತದೆ. ಹುಟ್ಟು, ಅದರ ಪಾಲನ ನಿಯಮನ ಇದೆಲ್ಲ ಆಗ್ತದೆ. ಜಗತ್ ಸಮಸ್ತಂ ನಿಯತಂ ನಿಕಾಮಂ. ಸಶಂಭು ಚಕ್ರ, ಚಕ್ರ ಅಂದ್ರೆ ಗುಂಪು, ಭ್ರೂ ಅಂದ್ರೆ ಹುಬ್ಬು, ಹೂವಿನ ವಿಜೃಂಭದಿಂದ. ಜಗತ್ ಸಮಸ್ತಂ ನಿಯತಂ ನಿಕಾಮಂ. ಇದು ಭದ್ರ ಅಂತ ಒಂದು ಛಂದಸ್ಸು. ಭದ್ರ ಅಂದ್ರೆ ಕಲ್ಯಾಣ, ಮಂಗಳ ಅಂತ ಅರ್ಥ. ಆ ಶ್ಲೋಕದಲ್ಲಿ ಆಚಾರ್ಯದ ಶಕ್ತಿ ಅರಿವಾಯ್ತು, ಅವರಿಗೆ ಸ್ವರೂಪ ಅರಿವಾಯ್ತೋ ಇಲ್ಲ, ಅದು ಶಕ್ತಿ ಅರಿವಂತೂ ಆಯ್ತು. ಅದೊಂದು ಶಕ್ತಿಯ ಜ್ಞಾನ ಏನಿದೆ, ಮುಖ್ಯ ಪ್ರಾಣದ ಶಕ್ತಿಯ ಜ್ಞಾನ, ಅದೇ ಒಂದು ದೊಡ್ಡ ಮಂಗಳ. ಅಲ್ಲಿಗೆ ಆ 41ನೇ ಶ್ಲೋಕ ಮುಕ್ತಾಯ ಕಂಡಿದೆ. 42ನೇ ಶ್ಲೋಕದಿಂದ ಮುಂದೆ ಮತ್ತೊಂದು ಲೀಲೆಯ ವರ್ಣನೆ ಇದೆ. ಅದನ್ನು ಪ್ರಾರಂಭ ಈಗ ಮಾಡೋದು ಬೇಡ, ಅದು ಮುಗಿಲಿಕ್ಕಿಲ್ಲ. ಅದಕ್ಕಾಗಿ 41ನೇ ಶ್ಲೋಕ ಇಲ್ಲಿಗೆ ಅದು ಮುಕ್ತಾಯವನ್ನು ಕಂಡಿದೆ.